50 ವರ್ಷಗಳ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೊಲೆಯರು ಆಚೆ ಬಂದು ಎಲ್ಲೋ ನಮ್ಗೆ ಅನ್ಯಾಯ ಆಗಿದೆ ಅಂತ ಧ್ವನಿ ಎತ್ತಾ ಇದ್ದಾರೆ. ತಪ್ಪ ಇದು ಅಂತ 13ನೇ ತಾರೀಕು ಪ್ರತಿಭಟನೆ ನಡೀತು ಚಾಮರಾಜನಗರದಲ್ಲಿ. ಚೀಫ್ ಸೆಕ್ರೆಟರಿ, ಲಾ ಸೆಕ್ರೆಟರಿ, DPR ಸೆಕ್ರೆಟರಿ ಇವ್ರನ್ನೆಲ್ಲ ಒಂದು ಕಡೆ ಕೂರಿಸಿ 2 ದಿನದಲ್ಲಿ ಇದನ್ನ ತಂದು ಕೊಡ್ಬೇಕು ನನಗೆ ಅಂತ ಹೇಳ್ಬಿಟ್ರೆ ತಂದು ಕೊಡ್ತಾರೆ. ಯಾಕೆಂದ್ರೆ ಎಲ್ಲ ಡಾಟಾ ಡಿಜಿಟಲೈಸ್ ಆಗಿದೆ. ಸೋದರ ಸಮುದಾಯದಲ್ಲಿ ಈ ರೀತಿಯಾದಂತಹ ಭಿನ್ನಾಭಿಪ್ರಾಯ ಮೂಡಿದೆ. ಎಲ್ಲರೂ ಕೂಡ ಹಿಂದುಳಿದ ವರ್ಗಕ್ಕೆ ಸೇರಿದಂತಹ ಜನ. ಸೊ ಈ ರಿಸರ್ವೇಶನ್ 1% ರಿಸರ್ವೇಶನ್ ಅಂತ ಏನೇನೆಲ್ಲ ಬದಲಾವಣೆಗಳಾಗ್ಬೋದು? ಒಂದು ಉದ್ಯೋಗ ತಗೊಳ್ಳಕ್ಕೆ 1 ಲಕ್ಷ ಅಪ್ಲಿಕೇಶನ್ ಬರ್ತದೆ. ಅಲ್ಲೂ ಅನ್ಯಾಯ ಆಗಬಾರ್ದು ಯಾರಿಗೂ ಅನ್ನೋದು ನನ್ನ ಪ್ರಶ್ನೆ. ಮೆಡಿಕಲ್ಲು, ಇಂಜಿನಿಯರಿಂಗು, ಪ್ರೊಫೆಷನಲ್ ಕೋರ್ಸ್ ಹೋಗುವಾಗ 500 ಮೆಡಿಕಲ್ ಸೀಟು ಕೈ ಬಿಟ್ಟು ಹೋಗುತ್ತೆ. ಬಟ್ ಇವಾಗ ಅವರಲ್ಲೇ ಭಿನ್ನಾಭಿಪ್ರಾಯ ಮೂಡಿ ಬೇರೆ ಬೇರೆ ಆದರೆ ಭಿನ್ನಾಭಿಪ್ರಾಯ ಮೂಡಿರಲಿಲ್ಲ, ಮೂಡಿಸ್ತಾ ಇದ್ದಾರೆ. ಹಾಯ್ ಹಲೋ ನಮಸ್ತೆ, ನಾನು ಚಂದನ್ ಬಲರಾಮ್, ಇಂಡಿಯನ್ ಟಿವಿಯಿಂದ. ರಾಜ್ಯದಲ್ಲಿ ಸದ್ಯಕ್ಕೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪರ ಹಾಗೂ ವಿರೋಧದ ಚರ್ಚೆಗಳು ನಡೀತಾ ಇದೆ. ಒಂದೆಡೆ ಬಲಗೈ ಸಮುದಾಯದವರು ನಮಗೆ ಮೀಸಲಾತಿಯಲ್ಲಿ ಅನ್ಯಾಯ ಆಗ್ತಾ ಇದೆ ಅಂದರೆ, ಇತ್ತ ಎಡ ಸಮುದಾಯದವರು ಮೀಸಲಾತಿಯನ್ನು ಯಥಾವತ್ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಏನು ಹೇಳಿದ್ದಾರೆ ಅಂದರೆ, ಏನು ವರದಿ ಸಲ್ಲಿಸಿದ್ದಾರೆ ಅದನ್ನು ಯಥಾವತ್ತು ಜಾರಿ ಮಾಡಬೇಕು ಅಂತೇಳಿ ಇನ್ನೊಂದೆಡೆ ಚರ್ಚೆ ನಡೀತಾ ಇದೆ. ಇನ್ನು ಈ ಬಗ್ಗೆ ಸಂಪೂರ್ಣವಾಗಿ ಸಾಕಷ್ಟು ಗೊಂದಲಗಳು ಕೂಡ ಸೋದರ ಸಂಬಂಧಿತ ಸಮುದಾಯಗಳ ನಡುವೆ ಈ ರೀತಿಯಾದಂಥ ಒಂದು ಭಿನ್ನಾಭಿಪ್ರಾಯ ಮೂಡಿರುವಂಥದ್ದು. ಇನ್ನು ಈ ವಿಚಾರವಾಗಿ ಸಂಪೂರ್ಣವಾಗಿ ಮಾಹಿತಿ ನೀಡಲಿಕ್ಕೆ ಏನೇನು ಆಗ್ತಾ ಇದೆ ಈ ಒಂದು ಬೆಳವಣಿಗೆಯ ಬಗ್ಗೆ ಮಾಹಿತಿ ನೀಡಲಿಕ್ಕೆ ನಮ್ಮೊಟ್ಟಿಗೆ BJP ರಾಜ್ಯ ಉಪಾಧ್ಯಕ್ಷರು ಹಾಗೂ ಮಾಜಿ ಸಚಿವರಾದಂಥ N. ಮಹೇಶ್ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಸಾಕಷ್ಟು ಒಂದು ರೀತಿ ಗೊಂದಲ ಸರ್ ರಾಜ್ಯದಲ್ಲಿ. ಎರಡೂ ಕೂಡ ಸೋದರ ಸಂಬಂಧಿತ ಒಂದು ಸಮುದಾಯಗಳು. ಇವರಿಬ್ಬರ ಮಧ್ಯೆ ಈಗ ಭಿನ್ನಾಭಿಪ್ರಾಯ ಮಧ್ಯದಲ್ಲಿ ಅಂದರೆ ಒಳ ಜಾತಿ ಅಂದರೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿರೋಧಗಳಾಗ್ತದೆ, ಪರ ವಿರೋಧದ ಚರ್ಚೆಗಳು ನಡೀತದೆ. ಏನು ಸರಿ ಗೊಂದಲ? ಮೊದಲನೇದಾಗಿ ಇಲ್ಲಿ ಗೊಂದಲ ಸೃಷ್ಟಿಯಾಗಿರೋದು ಎಲ್ಲಿ ಅಂತಂದರೆ, ಬಲಗೈ ಸಮಾಜ ಏನು ಹೊಲೆಯ ಸಮಾಜ ಅಂತ ನಾವು ಕರಿತೀವಿ, ಇವರು ಒಳ ಮೀಸಲಾತಿಯ ವಿರೋಧಿಗಳಲ್ಲ. ನಾನು ಸ್ಪಷ್ಟಪಡಿಸ್ಬಿಡ್ತೀನಿ, ಯಾವತ್ತೂ ಒಳ ಮೀಸಲಾತಿಯನ್ನು ವಿರೋಧಿಸಿದವರಲ್ಲ ಇವರು. ನಾಗಮೋಹನ್ ದಾಸ್ ಆಯೋಗ ನೇಮಕ ಆದಾಗ್ಲೂ ಆಗಲಿ ಪರಿಶೀಲನೆ ಆಗಲಿ ನೋಡೋಣ ಅಂತ ಅದನ್ನು ಒಪ್ಪಿಕೊಂಡವರು. ಈಗ ನಾಗಮೋಹನ್ ದಾಸ್ ಆಯೋಗ ಆಗಸ್ಟ್ 4ನೇ ತಾರೀಕು ವರದಿ ಕೊಟ್ಟಿದೆ. ಸರ್ಕಾರ ವರದಿಯನ್ನು ಸ್ವೀಕರಿಸಿದೆ, ಇನ್ನೂ ಅಕ್ಸೆಪ್ಟ್ ಮಾಡಿಲ್ಲ. 16ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗಲ್ಲಿ ವಿಶೇಷ ಸಚಿವ ಸಂಪುಟದ ಸಭೆ ಅಂತ ಹೇಳಿ ಆ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡ್ತೀವಿ ಅಂದರು. ಈ ನಡುವೆ ಗೊಂದಲಗಳು ಶುರುವಾಯಿತು. ಹೊಲೆಯ ಮತ್ತು ಮಾದಿಗರ ನಡುವೆ ಒಳ ಮೀಸಲಾತಿ ಕುರಿತಂತೆ ಒಂದಷ್ಟು ಗೊಂದಲಗಳು ಶುರುವಾಯಿತು. ಅದು ವಿಶೇಷವಾಗಿ ಹೊಲೆಯ ಸಮಾಜದವರು ನಮ್ಮ ಜನಸಂಖ್ಯೆ ಕಡಿಮೆ ಆಗಿದೆ ಅನ್ನುವ ಆರ್ಗ್ಯುಮೆಂಟ್ನ ಮುಂದಿಟ್ಟ ಮೇಲೆ ಮೋಸ್ಟ್ ಪ್ರಾಬಬ್ಲಿ ಸರ್ಕಾರ ಕ್ಯಾಬಿನೆಟ್ ಮೀಟಿಂಗನ್ನು 19ಕ್ಕೆ ಮುಂದಾಕಿದ್ದಾರೆ. ಸೊ 19ನೇ ತಾರೀಕು ಸರ್ಕಾರ ಏನು ತೀರ್ಮಾನ ಮಾಡ್ತದೋ ನೋಡೋಣ. ಇದು ಗೊಂದಲ ಸೃಷ್ಟಿಯಾಗಿರೋದು ಎಲ್ಲಿ ಅಂತಂದರೆ, ಈ ಮಾದಿಗ ಸಂಬಂಧಿತ ಜಾತಿಗಳ ಒಳಗಡೆ ಹೊಲೆಯ ಸಂಬಂಧಿತ ಜಾತಿಗಳನ್ನು 2 ಜಾತಿಗಳನ್ನು ಸೇರಿಸಿದ್ದಾರೆ. ಅದು ಯಾರು ಅಂದರೆ ಪರಯನ್, ಪರಯ. ಇವರು ತಮಿಳ್ನಾಡಿಂದ ವಲಸೆ ಬಂದಿರೋರಲ್ಲ. ತುಂಬ ಜನ ಏನು ತಿಳ್ಕೊಂಡಿದ್ದಾರೆ ಅಂದರೆ ಇವರು ತಮಿಳ್ನಾಡಿಂದ ವಲಸೆ ಬಂದಿದ್ದಾರೆ ಅಂತ. ವಲಸೆ ಬಂದವರಲ್ಲ. ಕೋಲಾರ, ಬೆಂಗಳೂರು ದಕ್ಷಿಣದಲ್ಲಿ ಆನೇಕಲ್ಲು ಮತ್ತು ಕನಕಪುರ, ಕೊಳ್ಳೇಗಾಲ ಈ ಭಾಗದಲ್ಲಿ ಮದ್ರಾಸ್ ಪ್ರಾಂತ್ಯ ಇತ್ತು. ಹಾಗಾಗಿ ಸಹಜವಾಗಿ ಅಲ್ಲಿ ತಮಿಳರಿದ್ದಾರೆ, ತಮಿಳರ ಜೊತೆಗೆ ಪರೆಯರಿದ್ದಾರೆ. ಆಯಿತಾ? ಈ ಪರೆಯರು ಹೊಲೆಯ ಸಂಬಂಧಿತ ಜಾತಿ. ನೀವು ತಮಿಳುನಾಡಿನ ಯಾವುದೇ ಮಾಹಿತಿ ತಗೊಂಡು ಕೇಳಿ ನೋಡಿ, ಪರೆಯನ್ ಅನ್ನೋದು ಬಲಗೈ ಸಮಾಜ. ಆದರೆ ಮಾದಿಗ ಸಮಾಜದ ಕೆಲವು ಜನ ಸ್ನೇಹಿತರು ಏನು ಮಾತಾಡ್ತಾ ಇದ್ದಾರೆ ಅಂದರೆ, ಪರೆಯ ಸಮಾಜ ಮಾದಿಗ ಸಂಬಂಧಿತ ಜಾತಿ. ಯಾಕೆ ಅಂತಂದರೆ ಅವರು ಚರ್ಮಗಾರಿಕೆ ಮಾಡ್ತಾ ಇದ್ದಾರೆ, ತಮಟೆ ನುಡಿಸ್ತಾ ಇದ್ದಾರೆ. ಮಾದಿಗರು ತಮಟೆ ನುಡಿಸ್ತಾರೆ, ಹಾಗಾಗಿ ಅವರು ಮಾದಿಗ ಸಂಬಂಧಿತ ಜಾತಿಗಳು ಅಂತ ಹೇಳ್ತಾರೆ. ಆ್ಯಕ್ಚುಲಿ ಪರೆಯರು ತಮಟೆ ನುಡಿಸ್ತಾರೆ. ತಮಿಳ್ನಾಡಲ್ಲಿ ಅದೊಂದು ವಾದ್ಯ. ನಿಮ್ಗೆ ಗೊತ್ತಾ, ಇಳೆಯರಾಜ ಇದ್ದಾರಲ್ಲ, ಸಂಗೀತ ನಿರ್ದೇಶಕ ಇಳೆಯರಾಜ, ಈಗ ಅವರು ರಾಜ್ಯಸಭಾ ಸದಸ್ಯರು. ಅವರು ತಮ್ಮ
ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ಫಸ್ಟ್ ಟೈಮು ತಮಟೆನ ಬಾರಿಸ್ತವ್ರು, ತಮಟೆನ ಸೇರಿಸ್ತವ್ರು. ಈಗ ಇಡೀ ತಮಿಳ್ನಾಡಲ್ಲಿ ಅದು ಪಾಪ್ಯುಲರ್ ಆಗಿದೆ. ಇವರು ಇಳೆಯರಾಜ ಬಿಲಾಂಗ್ಸ್ ಟು ಪರಯ. ಪರೇರು ಬಲಗೈ ಸಮಾಜ ಅಂತ ಇಡೀ ತಮಿಳ್ನಾಡಲ್ಲಿ ಜನಜನಿತವಾಗಿದೆ. ಹಾಗಾದ್ರೆ ತಮಿಳುನಾಡಲ್ಲೂ ಕೂಡ ಒಳ ಮೀಸಲಾತಿಯಲ್ಲಿ ಪರೆಯರು ಬಲಗೈ ಸಮುದಾಯಕ್ಕೆ ಸೇರಿದವರು ಅಂತ ಅಲ್ಲಿ ಒಳ ಮೀಸಲಾತಿ ಚರ್ಚೆ ಇಲ್ಲ. ಅಲ್ಲ, ಆದ್ರೆ ಅವರು ಬಲಗೈ ಸಮಾಜಕ್ಕೆ ಸೇರಿದವರು ಅಂತಕ್ಕಂಥದ್ದು ತಮಿಳ್ನಾಡಲ್ಲಿ ಜನಜನಿತವಾಗಿದೆ. ಹಾಗಾಗಿ ಪರೆಯರು ಮತ್ತು ಪರಯನ್ ಇವರು ಜಸ್ಟ್ ಬಿಕಾಸ್ ತಮಟೆ ನುಡಿಸ್ತಾರೆ ಅನ್ನೋ ಕಾರಣಕ್ಕೆ ಅವರು ಚರ್ಮದ ಕೆಲಸ ಮಾಡ್ತಾರೆ ಅನ್ನೋದು ತಪ್ಪು. ಅವರು ಚರ್ಮದ ರಿಲೇಟೆಡ್ ಕೆಲಸ ಅಂತಂದ್ರೆ ಚಪ್ಪಲಿ ಹೊಲಿಯೋದು ಆ ಥರದ್ದೆಲ್ಲ ಮಾಡಲ್ಲ. ಅವರು ಮಾದಿಗರಿಂದ ಚರ್ಮ ತಗೋತಾರೆ, ತಮಟೆ ಬಿಗಿತಾರೆ, ತಮಟೆ ನುಡಿಸ್ತಾರೆ. ಇಲ್ಲೇ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಚಾಮರಾಜನಗರ ಜಿಲ್ಲೆನಲ್ಲಿ ವಾದ್ಯ ಇದೆಯಲ್ಲ, ಪಂಚವಾದ್ಯ, ಆ ಡೋಲ್ ಇದೆಯಲ್ಲ, ಡೋಲ್ಗೆ ಚರ್ಮನ ಮಾದಿಗರಿಂದ ತಗೋತಾರೆ, ಡೋಲ್ ತಯಾರು ಮಾಡ್ತಾರೆ, ಡೋಲ್ ಹೊಡಿತಾರೆ ಒಲೆಯರು. ಸೊ ಅದೇ ರೀತಿ ತಮಿಳ್ನಾಡಲ್ಲಿ. ಸೊ ಹಾಗಾಗಿ ಇಲ್ಲೇನು ಈ ವರದಿನಲ್ಲಿ 1,61,164 ಜನ ವಲಯ ಸಂಬಂಧಿತ ಈ ಜಾತಿ ಪರೆಯನ್ನು ಮಾದಿಗ ಸಂಬಂಧಿತ ಜಾತಿಗೆ ಸೇರ್ಕೊಂಡಿದೆ. ಅದನ್ನ ಹೊರಗಡೆಗೆ ತೆಗೆದ್ರೆ ಮಾದಿಗ ಸಂಬಂಧಿತ ಜಾತಿಗಳು 35,08,072 ಆಗುತ್ತೆ. ಆಯ್ತಾ? ಇದನ್ನ ನೀವು ವಲಯ ಸಂಬಂಧಿತ ಜಾತಿಗಳಿಗೆ ಸೇರಿಸಿದ್ರೆ ಈಗೇನು ಅಂಕಿ ಸಂಖ್ಯೆಗಳು ಕೊಟ್ಟಿದ್ದಾರೆ, ವಲಯ ಸಂಬಂಧಿತ ಜಾತಿಗಳು 17. ಇವ್ರ ಜನಸಂಖ್ಯೆ ಎಷ್ಟು ಕೊಟ್ಟಿದೆ ಈ ಆಯೋಗ ಅಂದರೆ 30,08,633 ಕೊಟ್ಟಿದ್ದಾರೆ. ಇಲ್ಲಿಗೆ 1,61,000 ಸೇರಿಸಿ. ಇದ್ರ ಜೊತೆಗೆ ಎ ಕ್ಯಾಟಗರಿ ಇದೆ. ಎ ಕ್ಯಾಟಗರಿನಲ್ಲಿ ಅಲೆಮಾರಿ, ಅರೆ ಅಲೆಮಾರಿ ಜಾತಿಗಳು. ಈ ಜಾತಿಗಳಲ್ಲಿ ಸುಮಾರು ಕ್ರಮ ಸಂಖ್ಯೆ 17ರಲ್ಲಿ ಚೆನ್ನದಾಸರ್, ಹೊಲೆಯದಾಸರ್ ಅಂತ 2 ಕಮ್ಯುನಿಟಿ ಇದೆ. ಇವರು ವಲಯ ಸಂಬಂಧಿತ ಜಾತಿಗಳು. ಓಕೆ, ಇವ್ರ ಸಂಖ್ಯೆ ಎಷ್ಟಿದೆ ಅಂದರೆ 79,625. ಇದಲ್ಲದೆ ವಲ್ಹಾರ್, ಹೊಲೆಯದಾಸರಿ ಇವರು ಸುಮಾರು 13,000 ಇದೆ, 13,000-14,000 ಇದೆ. ಮಾಲದಾಸರಿ, ಮಾಲ ಸನ್ಯಾಸಿ ಅಂತ ಇದೆ, 2 ಕಮ್ಯುನಿಟಿ ಇಲ್ಲಿ ಸೇರಿಸ್ಬಿಟ್ಟಿದ್ದಾರೆ ಎ ಕ್ಯಾಟಗರಿ. ಈ ಮಾಲ ಅನ್ನೋದು ಆಂಧ್ರ ಪ್ರದೇಶದ ಜಾತಿ. ಅದು ಯಾವುದಕ್ಕೆ ಸಂಬಂಧ ಅಂದರೆ ಬಲಗೈ ಸಂಬಂಧಿತ ಜಾತಿ ಮಾಲ ಸಮುದಾಯ. ಆ ಮಾಲದಾಸರಿ, ಮಾಲ ಸನ್ಯಾಸಿ, ತೋಟಿ ಇವರೆಲ್ಲರೂ ವಲಯ ಸಂಬಂಧಿತ ಜಾತಿಗಳು. ಇವ್ರ ಸಂಖ್ಯೆ ಎಷ್ಟಿದೆ ಅಂದರೆ 1,02,575 ಇದೆ. ಈ ಕಡೆ ಪರೇರು, ಈ ಕಡೆ ಮಾಲದಾಸರು, ಹೊಲೆಯದಾಸರು ಇವ್ರನ್ನೆಲ್ಲ ಸೇರಿಸೋದ್ರ ಜೊತೆಗೆ ಇನ್ನೊಂದು ಮಾಡಿಬಿಟ್ಟಿದ್ದಾರೆ ಈ ಆಯೋಗದಲ್ಲಿ, 5ನೇ ಪ್ರವರ್ಗ ಈ ಇದೆಯಲ್ಲ, ಇದು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ. ಇವ್ರನ್ನ ಸಪರೇಟ್ ಮಾಡಿದ್ದಾರೆ. ಸಪರೇಟ್ ಮಾಡೋದಕ್ಕೆ ಲಾಜಿಕ್ ಏನು ಕಮಿಷನ್ಗೆ ಸಿಕ್ಕಿರೋದು ಅಂದರೆ ಇವರು ಅವರ ಜಾತಿಯ ಮೂಲ ಹೆಸರನ್ನ ಗುರುತಿಸ್ಕೊಂಡಿಲ್ಲ. ಇದ್ರ ಜೊತೆಗೆ 4 ಜಾತಿಗಳು ನಿಮಗೆ ಹೇಳ್ತೀನಿ. ನಾನು ಯಾವುದನ್ನು ಇಲ್ಲಿ ಮ್ಯಾನಿಪುಲೇಟ್ ಮಾಡಿ ಹೇಳ್ತಾ ಇಲ್ಲ, ವಾಸ್ತವ ಏನಿದೆ ಅದು ಹೇಳ್ತೀನಿ. ಯಾವುದು ಅಂದರೆ ಮನ್ಸ, ಕೆಂಬಟ್ಟಿ, ಮೇರ, ಮಾದಿಗ, ದಾಸರಿ ಈ 4 ಜಾತಿಗಳು SCಯ 101 ಜಾತಿಗಳ ಪಟ್ಟಿ ಇದೆಯಲ್ಲ ಆ ಪಟ್ಟಿಲಿಲ್ಲ. ಆದರೆ ಇವರು ಅಸ್ಪೃಶ್ಯ ಜಾತಿಗಳು. ಇವರು ರಿಸರ್ವೇಶನ್ ತಗೊಳ್ಳೋಕ್ಕೋಸ್ಕರ ಆದಿ ದ್ರಾವಿಡ ಅಂತ ಹೇಳ್ಕೊತಾರೆ. ಇದರಲ್ಲಿ ಮನ್ಸ, ಕೆಂಬಟ್ಟಿ, ಮೇರ ಇವರು ವಲಯ ಜಾತಿಗೆ ಸಂಬಂಧಪಟ್ಟಂತ ಜಾತಿಗಳು. ಮಾದಿಗ, ದಾಸರಿ ಇದೆಯಲ್ಲ ಇದು ಮಾದಿಗ ಸಂಬಂಧಪಟ್ಟಂತ ಜಾತಿಗಳು. ಈ ಹೆಸರನ್ನ ಗುರುತಿಸಕ್ಕೆ ಕೆಲವರು ಹೊಲೆಯರು, ಮಾದಿಗರು ನಾನು ಮಾದಿಗ ಅಂತ ಹೇಳಕ್ಕಾಗಿಲ್ಲ, ವಲಯ ಅಂತ ಹೇಳ್ಕೊಳಕ್ ನಾಚಿಕೆ ಇರ್ಬೋದು ಅಥವಾ ಹೇಳ್ಕೊಂಡಿಲ್ಲ. ಅಲ್ಲ, ಎಷ್ಟೋ ಕಡೆ ಸರ್ವೆಗೆ ಹೋದಾಗ್ಲೂ ಕೂಡ ಮೂಲ ಜಾತಿನ ಅಂದ್ರೆ ಮುಚ್ಚಿಟ್ಟಿರುವಂತ ಪ್ರಕರಣಗಳು ಕೂಡ ಕೇಳಿ ಬಂದಿದೆ. ಆ ಥರದವ್ರನ್ನೆಲ್ಲ ಸೇರಿ ಆದಿ ಆಂಧ್ರ, ಆದಿ ದ್ರಾವಿಡ, ಆದಿ ಕರ್ನಾಟಕ ಅಂತ ಸೇರಿಸಿದ್ದಾರೆ. ಇವರು 4,74,954 ಜನಸಂಖ್ಯೆ ಇದೆ. ಈ ಎ ಕ್ಯಾಟಗರಿ, ಬಿ ಕ್ಯಾಟಗರಿ ಮತ್ತು ಈ ಕ್ಯಾಟಗರಿ ಎರಡನ್ನೂ ಮೂರನ್ನು ಒಂದು ವಲಯ ಸಂಬಂಧಿತ ಜಾತಿಗಳಿಗೆ ಸೇರಿಸಿದ್ರೆ ಇವರ ಜನಸಂಖ್ಯೆ ಎಷ್ಟಪ್ಪ ಆಗುತ್ತೆ ಅಂದರೆ 37 ಲಕ್ಷ ಆಗುತ್ತೆ. 37 ಲಕ್ಷ ಆಗುತ್ತೆ. ಆ 37 ಲಕ್ಷ ಜನ ಹೊಲೆಯರು. ಮಾದಿಗರಿಗಿಂತ ಜಾಸ್ತಿ ಇದ್ದಾರೆ ಸಂಖ್ಯೆನಲ್ಲಿ. ಅವ್ರಿಗೆ ಯಾಕೆ ಕಡಿಮೆ ಆಯಿತು ರಿಸರ್ವೇಷನ್ ಅಂತ.
ಮಾದಿಗರಿಗೆ 6% ಕೊಟ್ಟಿರೋದಕ್ಕೆ ನಮ್ದೇನು ಡಿಸ್ಪ್ಯೂಟ್ ಇಲ್ಲ, ಅವ್ರು ತಗೊಳ್ಳಿ. ಅಲ್ಲ ಸರ್, ಈಗ ಬಿಂಬಿಸ್ತಾ ಇದಾರೆ. ಯಾಕಂತಂದ್ರೆ ಈಗ ಹೊಲೆಯರು ಮಾದಿಗ ವಿರೋಧಿಗಳು ಅಂತೇಳಿ ಒಂದು ಬಣ ಅಥವಾ ಲೆಫ್ಟಿಸ್ಟ್ಗಳನ್ನ ಏನಂತ ಕೂಗ್ತೀವಿ, ಅವ್ರು ಕಂಪ್ಲೀಟ್ ಆಗಿ ಈ ಬಲಗೈ ಸಮುದಾಯದವರು ಮಾದಿಗ ಕಮ್ಯುನಿಟಿನ ವಿರೋಧಿಗಳು ಅಂತೇಳಿ ಗುರುತಿಸುವಂತ ಕೆಲಸ ಆಗ್ತಾ ಇದೆ. ಅಂದ್ರೆ ಈ ಅಂಕಿ ಅಂಶಗಳು ಅವ್ರಿಗೆ ಗೊತ್ತಿಲ್ವಾ? ಏನಾಗ್ತದೆ? ಅವ್ರಿಗೆ ಎಲ್ಲ ಗೊತ್ತು, ಎಲ್ಲ ಗೊತ್ತು. ಆದ್ರೂ ಈ ಬಲಗೈ ಸಮಾಜವನ್ನ ಇವರು ಮೀಸಲಾತಿ, ಒಳ ಮೀಸಲಾತಿ ವಿರೋಧಿಗಳು, ಇವರು ಸಾಮಾಜಿಕ ನ್ಯಾಯದ ವಿರೋಧಿಗಳು, ದೇರ್ ಫೋರ್ ಇವರು ಮಾದಿಗ ವಿರೋಧಿಗಳು ಅಂತ ಇಂಡೈರೆಕ್ಟ್ ಆಗಿ, ನೇರವಾಗಿ ಹೇಳದೇ ಇದ್ರು ಇಂಡೈರೆಕ್ಟ್ ಆಗಿ ಆ ರೀತಿ ಬಿಂಬಿಸ್ತಾ ಇದ್ದಾರೆ. ಇದು ಟೋಟಲಿ ರಾಂಗ್. ಈ ಪ್ರಗತಿಪರರಿಗೆ, ಎಡಪಂಥೀಯರಿಗೆ, ಬುದ್ಧಿಜೀವಿಗಳಿಗೆ ನಾನು ಮನವಿ ಮಾಡೋದೇನು ಅಂತಂದರೆ, ನಿಮ್ಮ ಎಡಪಂಥೀಯ ಧೋರಣೆಗಳು, ನಿಮ್ಮ ಎಡಪಂಥೀಯ ಚಿಂತನೆಗಳಿಗೆ ನಾವು ಆಡಿಯನ್ಸ್ ಆಗಬೇಕು, ನಾವು ಕಿವಿ ಕೊಡಬೇಕು. ಯೂನಿವರ್ಸಿಟಿಗಳಲ್ಲಿ ನಿಮಗೆ ಜೈ ಅನ್ಬೇಕು, ಆವಾಗ ನಾವು ಬೇಕು. ಎಲ್ಲೋ ಒಂದ್ ಕಡೆ ಸಮಾಜನ ಮಿಸ್ಲೀಡ್ ಮಾಡುವಂತ ಕೆಲಸನ ಸರ್ ಇದು ಅಂತ ಅಲ್ವಾ? ಮತ್ತೆ ನಿಮ್ಗೆ ಯಾವಾಗ ಬೇಕೋ ಅವಾಗ ನಮ್ಗೆ ಬೇಕು. ನೋಡ್ರಿ, ನಾನು ಹೇಳ್ತೀನಿ, ಇತಿಹಾಸದಲ್ಲಿ 50 ವರ್ಷಗಳ ಇತಿಹಾಸದಲ್ಲಿ, ನನ್ನ ಅನುಭವದಲ್ಲಿ 50 ವರ್ಷಗಳ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೊಲೆಯರು ಆಚೆ ಬಂದು ಎಲ್ಲೋ ನಮ್ಗೆ ಅನ್ಯಾಯ ಆಗಿದೆ ಅಂತ ಧ್ವನಿ ಎತ್ತಾ ಇದ್ದಾರೆ. ತಪ್ಪ ಇದು ಅಂತ ಹೇಳಿ. ಅವ್ರು ಯಾವತ್ತೂ ಅವ್ರ ಜಾತಿ ಪರವಾಗಿ ನಿಂತವ್ರು ಅಲ್ಲ. ಜಾತಿ ವ್ಯವಸ್ಥೆಯನ್ನು ಧಿಕ್ಕರಿಸಿದವರು, ಜಾತಿ ವ್ಯವಸ್ಥೆಯನ್ನು ವಿರೋಧಿಸಿದವರು, ಅಸಮಾನತೆಯನ್ನು ವಿರೋಧಿಸಿದವರು. ಈಗ ಫಸ್ಟ್ ಟೈಮು ನಾನು ಹೇಳ್ತಾ ಇದ್ದೀನಿ, 50 ವರ್ಷದಲ್ಲಿ ಮೊದಲನೇ ಬಾರಿಗೆ ಇವರು ನಮಗೆಲ್ಲೋ ಅನ್ಯಾಯ ಆಗಿದೆಯಲ್ಲ, ನಮ್ಮ ಮುಂದಿನ ಮಕ್ಕಳಿಗೆ ಭವಿಷ್ಯಕ್ಕೆ ತೊಂದರೆ ಆಗುತ್ತಲ್ಲ ಅಂತ ಮಾತಾಡ್ತಾ ಇರೋದನ್ನೇ ನೀವು ಸಾಮಾಜಿಕ ನ್ಯಾಯದ ವಿರೋಧಿಗಳ? ನಿಮ್ಮ ಎಡಪಂಥೀಯ ಧೋರಣೆಗಳಿಗೆ ಕಿವಿ ಕೊಟ್ಬಿಟ್ರೆ ನಿಮ್ಮ ಪರ. ಇವ್ರ ಪರವಾಗಿ ಇವ್ರು ಧ್ವನಿ ಎತ್ತಿದ್ದನ್ನ ನೀವು ಪ್ರಶ್ನೆ ಮಾಡ್ತಿರಲ್ಲ, ಹಾಗಾದ್ರೆ ನಿಮ್ಮ ಉದ್ದೇಶ ಏನು ಅಂತ. ಸೊ ನಾನು ಇವ್ರಿಗೆ ಕೈ ಮುಗಿದು ಮನವಿ ಮಾಡ್ತೀನಿ, ಈ ಹೊಲೆಯರಿಗೆ ಎಲ್ಲೋ ಒಂದು ಕಡೆ ಅನ್ಯಾಯ ಆಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ, ಇದನ್ನು ತಡಿಬೇಕು. ಆಮೇಲೆ ಮಾದಿಗ ಸಮಾಜದ ಬಂಧುಗಳಿಗೆ ನನ್ನ ಕಿವಿ ಮಾತೇನು ಅಂತಂದರೆ, ನೀವು 6% ತಗೊಂಡಿದ್ದಾರೆ, ಕೊಟ್ಟಿದೆಯಲ್ಲ, ನಿಮ್ಗೆ 6% ಕೊಟ್ಟಿದ್ದಾರಲ್ಲ, ನಾವು ಎಲ್ಲಾದರೂ ವಿರೋಧಿಸಿದ್ದೀವಿ ಅದನ್ನು. ಈಗ ನಾವು ನಮ್ಗೆ ಅನ್ಯಾಯ ಆಗಿದೆ ಅಂತ ಕೇಳಿದಾಗ ನೀವ್ಯಾಕೆ ಅದನ್ನು ವಿರೋಧಿಸ್ತಾ ಇದ್ದೀರಿ ಅಂತ. ಅಂದ್ರೆ ಅವ್ರಿಗಿರೋ 6% ಆಗೇ ಇರಲಿ, ನಮ್ಮಿಂದ ಕೆಲವೊಂದು ಜನ ಅಥವಾ ಆ ಕಡೆ ಹೋಗಿದ್ದಾರೆ, ಅದನ್ನ ಮತ್ತೆ ಮರುಪರಿಶೀಲನೆ ಮಾಡಿ ಇಲ್ಲಿಗೆ ಸೇರಿಸಿ ಅಂತ. ಇಲ್ಲಿ ಒಂದು ಲಾಜಿಕ್ ಇದೆ, ನಿಮ್ಗೆ ಹೇಳ್ತೀನಿ. ಈ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ, ಇದರಲ್ಲಿ ಒಬ್ಬರು ಮಾದಿಗ ಸಮಾಜದ ಬಂಧು ಸ್ನೇಹಿತರು ನನಗೆ ತುಂಬ ಬೇಕಾದವರು ಹೇಳಿದ್ರು, ಈ ಆದಿ ದ್ರಾವಿಡ ಇದೆಯಲ್ಲ 3,20,000 ಇವರೆಲ್ಲರೂ ಮಾದಿಗರು ಅಂತ. ಆ ಗೆಳೆಯನಿಗೆ ನಾನೊಂದು ಅಂಕಿಅಂಶ ಕೊಡ್ತೀನಿ, ಇಲ್ಲಿ ನನ್ನ ಹತ್ರ ಇದೆ, ಇದೇ ವರದಿನಲ್ಲಿದೆ, ಅವ್ರ ಹತ್ರನೂ ಇದೆ. ಇದು ಇಲ್ಲಿ ಅನಕ್ಷರಸ್ಥರ ಸಂಖ್ಯೆ ಒಂದು ಕಾಲಮ್ ಇದೆ. ಅನಕ್ಷರಸ್ಥರ ಸಂಖ್ಯೆನಲ್ಲಿ ಬಿ ಗುಂಪಲ್ಲಿ ಮಾದಿಗರು 36 ಲಕ್ಷ ಇರೋ ಮಾದಿಗರಲ್ಲಿ 19% ಅನಕ್ಷರಸ್ಥರಿದ್ದಾರೆ. ಈ ಗುಂಪಲ್ಲಿರುವಂತಹ ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ ಇವರಲ್ಲಿ ಅನಕ್ಷರಸ್ಥರ ಸಂಖ್ಯೆ 8% ಇದೆ. ಅಂದರೆ ಅನಕ್ಷರಸ್ಥರ ಸಂಖ್ಯೆ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರದವರಲ್ಲಿ ಕಡಿಮೆ ಇದೆ, ಇವರಲ್ಲಿ ಜಾಸ್ತಿ ಇದೆ. ಇದನ್ನು ಹೊಲೆಯರ್ ಗುಂಪು ಸಿ ಗುಂಪಿಗೆ ಸೇರಿಸಿದ್ರೆ ಸಿನಲ್ಲಿ 17.83 ಇದೆ. ಇದಕ್ಕೂ ಈ ಗುಂಪಿಗೂ ರಿಲೇಟ್ ಆಗುತ್ತೆ. ಒಂದು ಎಕ್ಸಾಂಪಲ್ಲು. ಎರಡನೇ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, ತುಂಬ ದೂರಕ್ಕೆ ಹೋಗಲ್ಲ. ಸ್ನಾತಕೋತ್ತರ ಪದವಿ ಪಡ್ಕೊಂಡವರು ಬಿ ಗುಂಪಲ್ಲಿ 1.05% ಇದ್ದಾರೆ. ಈ ಗುಂಪಲ್ಲಿ 0.98. ಅಂದರೆ ಇವ್ರ ಜನಸಂಖ್ಯೆ ಎಷ್ಟು? 4 ಲಕ್ಷ. ಮಾದಿಗರ ಜನಸಂಖ್ಯೆ ಎಷ್ಟು? 36 ಲಕ್ಷ. 36 ಲಕ್ಷಕ್ಕೆ 1.05 ಅಂದರೆ
4,00,000ಕ್ಕೆ 0.98 ಅಂತಂದರೆ ಇವರು ಪ್ರೋಗ್ರೆಸ್ ಆಗ್ತಾ ಇದ್ದಾನೆ ಅಂತಲ್ವಾ? ಆಯಿತಾ? ಇನ್ನೊಂದು ನೆಕ್ಸ್ಟು ಸರ್ಕಾರಿ ಉದ್ಯೋಗಗಳನ್ನ ತಗೊಂಡ್ರೆ ಮಾದಿಗ ಸಮಾಜದಲ್ಲಿ ಒಟ್ಟು ಸರ್ಕಾರಿ ಉದ್ಯೋಗಗಳಿರೋದು 35,115,000. ಇವ್ರ ಜನಸಂಖ್ಯೆ ಎಷ್ಟು? 36 ಲಕ್ಷ. 36 ಲಕ್ಷಕ್ಕೆ 35,115, ರೈಟ್? ಈ ಗುಂಪಲ್ಲಿದ್ದಾರಲ್ಲ, ಆದಿ ಕರ್ನಾಟಕ, ಆದಿ ದ್ರಾವಿಡ, ಇವರೆಷ್ಟು ಪಡ್ಕೊಂಡಿದ್ದಾರೆ ಅಂತಂದರೆ 4 ಲಕ್ಷಕ್ಕೆ 25,420. ಈ ಗುಂಪಲ್ಲಿರ್ತಕ್ಕಂಥ ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ ಇವರು ಸಿ ಗುಂಪಲ್ಲಿರ್ತಕ್ಕಂಥ ವಲಯರಿಗೆ ಈಕ್ವೇಟ್ ಆಗುವಂಥ ಡಾಟಾ ಇದು. ಸುಮ್ಮನೆ ಭೂಮಿ ತಗೊಂಡ್ಬಿಡೋಣ. ಭೂಮಿ ಯಾರ ಹತ್ರ ಜಾಸ್ತಿ ಇದೆ ಅಂತ, ಯಾರ ಹತ್ರ ಜಾಸ್ತಿ ಪಡ್ಕೊಂಡಿದ್ದಾರೆ ಭೂ ಒಡೆತನದ ಕುಟುಂಬಗಳು ಅಂತ ನೋಡಿದಾಗ ಮಾದಿಗರಲ್ಲಿ 3,57,078 ಇದ್ದಾರೆ. 34% ಭೂ ಒಡೆತನ ಇರೋದು. ಎಷ್ಟಕ್ಕೆ ಇದು? 36 ಲಕ್ಷಕ್ಕೆ. 4 ಲಕ್ಷಕ್ಕೆ ಭೂ ಒಡೆತನ ಆದಿ ಕರ್ನಾಟಕ, ಆದಿ ದ್ರಾವಿಡರಲ್ಲಿ ಎಷ್ಟಿದೆ ಗೊತ್ತಾ? 20.34. ಸೊ ನನ್ನ ಲಾಜಿಕ್ ಏನು ಅಂತಂದರೆ, ಇವರು ಹೊಲೆಯ ಸಂಬಂಧಿತ ಜಾತಿಗಳು. ಈ ಸರಿ ಸರ್ವೆನಲ್ಲಿ ಮಾದಿಗ ಬಂಧುಗಳು ನೀವು ಮಾದಿಗ ಅಂತ ಬರ್ಸಿ ಅಂತ ಊರೂರಲ್ಲಿ ಪ್ರಚಾರ ಮಾಡಿದ್ದಾರೆ. ಹೌದು. ಹೊಲೆಯರು ಅಷ್ಟು ದೊಡ್ಡ ಪ್ರಮಾಣದ ಪ್ರಚಾರ ಮಾಡಲಿಲ್ಲ. ಹಾಗಾಗಿ ಹೆಸರು ಹೇಳೋಕ್ಕಾಗದೆ ನಗರಗಳಲ್ಲಿ ನಾಚಿಕೊಂಡು ಇವರು ಆದಿ ಕರ್ನಾಟಕ, ಆದಿ ದ್ರಾವಿಡ ಬರ್ಸವ್ರೆ ಅನ್ನೋದು ನನ್ನ ಸ್ಟ್ರಾಂಗ್ ಬಿಲೀಫು. ನಿಮ್ಗೆ ಡೌಟ್ ಇದೆಯಾ? ಚೆಕ್ ಮಾಡಿಬಿಡಿ ಇದನ್ನು. ಹೆಂಗೆ ಚೆಕ್ ಮಾಡಿ ಅಂತಂದರೆ ನೋಡಿ, ನಿಮಗೆ ಹೇಳ್ತೀನಿ. ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ 4,74,954 ಇದ್ದಾರೆ. ಡಿವೈಡೆಡ್ ಬೈ 5 ಒಂದು ಕುಟುಂಬ. 5 ಅಂದರು, ನಮ್ಮಲ್ಲಿ 5 4 ಇಲ್ಲ ಅಲ್ವಾ? 5 ಅಂತ ಡಿವೈಡ್ ಮಾಡಿದ್ರೆ 94,099 ಅಂದರೆ 95,000 ಕುಟುಂಬಗಳಿದೆ. 95,000 ಕುಟುಂಬಗಳನ್ನು 224 ವಿಧಾನಸಭಾ ಕ್ಷೇತ್ರಗಳಿಗೆ ಡಿವೈಡ್ ಮಾಡಿಬಿಡಿ. ಆ ಕುಟುಂಬ ಈ ಡಾಟಾ ಕೊಟ್ಟಿರೋರು ಯಾವ ಕುಟುಂಬದವರು ಅಂತ ನಿಮ್ಮ ಹತ್ರ ಇದೆಯಲ್ವಾ ಸೆನ್ಸಸ್ಸಲ್ಲಿ? ಗೋ ಟು ದಟ್ ಫ್ಯಾಮಿಲಿ, ಚೆಕಪ್ ಗೊತ್ತಾಗ್ಬಿಡ್ಲಿ. ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅನ್ನೋರು ಹೊಲೆರೋ ಮಾದಿಗರು ಅಂತ ಗೊತ್ತಾಗಲಿ. ಸೋಷಿಯೋ ಎಜುಕೇಷನಲ್ ಎಕನಾಮಿಕ್ ಡಾಟಾ ಏನು ಹೇಳ್ತಾ ಇದೆ ಅಂತಂದರೆ, ಈ ಈ ಗುಂಪಿನಲ್ಲಿರ್ತಕ್ಕಂಥವ್ರು ಸಿ ಗುಂಪಿಗೆ ರಿಲೇಟ್ ಆಗ್ತಾರೆ ಅಂತ. ಅದ್ರ ಮೇಲೂ ಡೌಟ್ ಇದ್ದರೆ ಚೆಕ್ ಮಾಡಿಬಿಡ್ಲಿ ಮನೆಗೆ ಹೋಗಿ. ಇಲ್ಲ, ಇಷ್ಟೆಲ್ಲ ವಾಸ್ತವನ ನಾನು ಹೇಳ್ತಾ ಇದ್ದರೂ ಸಹ ನಾವು ಮಾದಿಗರಿಗೆ 6% ಕೊಟ್ಟಿದ್ದಾರಲ್ಲ, ಅದರಲ್ಲಿ ಅರ್ಧನೂ ಕಡಿಮೆ ಮಾಡಿಕೊಡುದು. ಅವ್ರು 6% ತಗೊಳ್ಳಿ. ನಮಗೆ ಬಿಟ್ಟೋಗಿರೋ ಜನಗಳು ಮತ್ತೆ ನಮ್ಮ ಇದಕ್ಕೆ ನಮ್ಮ ಗುಂಪಿಗೆ ಸೇರಿಸಿ ಪರ್ಯನ್ನು ಚನ್ನದಾಸರ್, ಮಾಲದಾಸರ್, ಈ ವಲಯ ಸಂಬಂಧಿತ ಜಾತಿಗಳನ್ನ ಈ ಕಡೆಗೆ ಜೋಡಿಸಿ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಯಾರಿದ್ದಾರೆ ಅನ್ನೋದನ್ನು ಪರಿಶೀಲನೆ ಮಾಡಿ ಸೇರಿಸಿ ಈ ವರದಿಯನ್ನು ಜಾರಿ ಮಾಡಿ. ಅಲ್ಲ, ಈಗ ನಿಮ್ಮ ಹತ್ರನೇ ಎಷ್ಟು ಡೇಟಾಗಳಿದೆ, ನಿಮ್ಮ ಹತ್ರನೇ ಎಷ್ಟೊಂದು ಡೇಟಾಬೇಸ್ ಇದೆ ಅಂದಮೇಲೆ ಸರ್ಕಾರದ ಹತ್ರ ಇದು ಕೂಡ ಡೇಟಾಬೇಸ್ ಇರುತ್ತೆ. ಮತ್ತು ಬಲಗೈಗೆ ಸಮುದಾಯಕ್ಕೆ ಸೇರಿದಂಥ ಸಾಕಷ್ಟು ಶಾಸಕರಿದ್ದಾರೆ, ಅವ್ರು ಇದನ್ನು ವಾದ ಮಾಡಿದ್ದಾರೆ ಅಂತ ಅನ್ಸಲ್ವಾ ಸರ್ ನಿಮಗೆ? ಮಾಡಬೇಕು. ನಾನು AR ಕೃಷ್ಣಮೂರ್ತಿ ಅವ್ರಿಗೆ ಚಾಮರಾಜನಗರದಲ್ಲಿ ಮಾತಾಡಿದಾಗ ಈ ಡಾಟಾ ನನ್ನ ಹತ್ರ ಹಿಂಗೆ ಮಾರ್ಕ್ ಮಾಡ್ಕೊಂಡಿದ್ದೆ. ನಾನು ಈ ಡಾಟಾನ ಕೊಟ್ಬಿಟ್ಟು ನೀವು ಮಾತಾಡಿ ಅಸೆಂಬ್ಲಿನಲ್ಲಿ ಮೂರ್ತಿ ಅಂತ ಹೇಳಿದೆ. ಮಾತಾಡಬೇಕು. ಇದನ್ನು ಯಾರ್ಯಾರು ಮಾತಾಡಬೇಕು ಅಂದರೆ HC ಮಾದೇವಪ್ಪ, ಪ್ರಿಯಾಂಕ್ ಖರ್ಗೆ, ಮುನಿಯಪ್ಪ ಮತ್ತು ಮಾದಿಗ ಸಂಬಂಧಿತ ಸಚಿವರು, ಇವ್ರು ಕೂತ್ಕೊಂಡು ಇದನ್ನು ತೀರ್ಮಾನ ಮಾಡಬೇಕು. ಈಗ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ ಸರ್, ಯಾವ್ಯಾವ ಸಮುದಾಯದ ಅಂದರೆ ಉಪಜಾತಿಗಳೆಲ್ಲ ಬಿಟ್ಟೋಗಿದೆ ಅಂತ, ವಾಟ್ಸ್ ದ ಯೂಸ್? ಅಂದರೆ ಈ ರಿಸರ್ವೇಷನಿಂದ ಸಾಕಷ್ಟು ಜನಕ್ಕೆ ಸೋಷಿಯಲ್ ಮೀಡಿಯಾಗಳಲ್ಲೂ ನಾವು ಸಾಕಷ್ಟು ಕೇಳ್ತೀವಿ ಸರ್, ನಮ್ಮ ಕಮೆಂಟ್ಸ್ಗಳು ಬರ್ತಾ ಇರುತ್ತೆ ಅಥವಾ ಬೇರೆ ಜನಗಳಿಂದನೂ ಕೇಳ್ತಾ ಇರ್ತೀವಿ. ವಾಟ್ಸ್ ದ ಯೂಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಈಗ ಸಮುದಾಯ ಅಂದರೆ ಸೋದರ ಸಮುದಾಯದಲ್ಲಿ ಈ ರೀತಿಯಾದಂಥ ಭಿನ್ನಾಭಿಪ್ರಾಯ ಮೂಡಿದೆ. ಎಲ್ಲರೂ ಕೂಡ ಹಿಂದುಳಿದ ವರ್ಗಕ್ಕೆ ಸೇರಿದಂತಹ ಜನ. ಸೊ ಈ ರಿಸರ್ವೇಷನ್ 1% ರಿಸರ್ವೇಷನ್ ಅಂತ ಏನೇನೆಲ್ಲ ಬದಲಾವಣೆಗಳಾಗ್ಬೋದು 1% ರಿಸರ್ವೇಷನ್ ಆ ಕಡೆ ಈ ಕಡೆ ಆಗೋದ್ರಿಂದ ಅಂತ? ಈಗ ನೋಡಿ, ಇದು ಈ ರಿಸರ್ವೇಷನ್ ಒಳ ಮೀಸಲಾತಿ ಇದಲ್ಲ, ಇದು 2 ಸೆಕ್ಟರ್ಗೆ ಅಪ್ಲೈ ಆಗೋದು. ಒಂದು ಎಜುಕೇಷನ್ನು,
ಅಂದರೆ ಮೆಡಿಕಲ್, ಇಂಜಿನಿಯರಿಂಗು, ಬೇರೆ ಬೇರೆ ಪ್ರೊಫೆಷ್ನಲ್ ಕೋರ್ಸಸ್ ಸೀಟ್ ತಗೊಳ್ಳೋಕ್ಕೆ ರಿಸರ್ವೇಷನ್ ಫಿಕ್ಸ್ ಆಗುತ್ತೆ. ಇನ್ನೊಂದು ಎಂಪ್ಲಾಯ್ಮೆಂಟ್ಗೆ. ಈ ಎಂಪ್ಲಾಯ್ಮೆಂಟ್ ಇದೆಯಲ್ಲ, ಗೌರ್ಮೆಂಟ್ ಎಂಪ್ಲಾಯ್ಮೆಂಟು, ಈ ಗೌರ್ಮೆಂಟ್ ಎಂಪ್ಲಾಯ್ಮೆಂಟು ಎಷ್ಟು ಸೃಷ್ಟಿಯಾಗೋದು ಗೊತ್ತೇ? ಈಗ 1.5%. ಒಂದು ಉದ್ಯೋಗ ತಗೊಳ್ಳೋಕ್ಕೆ 1,00,000 ಅಪ್ಲಿಕೇಶನ್ ಬರ್ತಿದೆ. ಆಯಿತಾ? ಅಲ್ಲೂ ಅನ್ಯಾಯ ಆಗಬಾರ್ದು ಯಾರಿಗೂ ಅನ್ನೋದು ನನ್ನ ಪ್ರಶ್ನೆ. ಎರಡನೇದು, ಮೆಡಿಕಲ್ಲು, ಇಂಜಿನಿಯರಿಂಗು, ಪ್ರೊಫೆಷ್ನಲ್ ಕೋರ್ಸ್ ಹೋಗುವಾಗ ನೀವು 1% ಕಡಿಮೆ ಇದೆ ಅಂತಂದರೆ ನಾನು ಹೇಳ್ತೀನಿ ಬ್ರದರ್, 500 ಮೆಡಿಕಲ್ ಸೀಟು ಕೈ ಬಿಟ್ಟೋಗುತ್ತೆ. 1% ಹೆಚ್ಚು 1% ಹೆಚ್ಚು ಕಡಿಮೆ ಇದೆ. ಓಕೆ. 500 ಇಂಜಿನಿಯರಿಂಗ್ ಸೀಟ್ ಹೊಟ್ಟೋಗುತ್ತೆ. ಆಯಿತಾ? ಸೊ ಆದ್ದರಿಂದ ಈ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತ ಮಾತಾಡ್ತೀವಲ್ವಾ, ಸಮಪಾಲು ಕೊಟ್ಬಿಡಿ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ. ಅಲ್ಲ, ಈ ರೀತಿ ಕೇಳ್ತಾ ಇರೋದ್ರಿಂದ ಈಗ ಕ್ಲಾರಿಟಿಯಾಗಿ ಹೇಳ್ತಾ ಇದ್ದಾರೆ ಸರ್. ಬಟ್ ಎಲ್ಲೋ ಒಂದು ಕಡೆ ಮಾದಿಗ ಸಮುದಾಯದಲ್ಲೇ ಅಂದರೆ ಸಮುದಾಯವಾದ ದಿಕ್ಕನ್ನು ತಪ್ಪಿಸುವಂಥ ಕೆಲಸ ಆಗ್ತಾ ಇದೆಯಾ ಅಂತ. ಯಾಕಂತಂದರೆ ಈಗ ಏಕಾಏಕಿ ಇವಾಗ ತ್ವರಿತಗತಿಯಲ್ಲಿ ಇದನ್ನು ಜಾರಿಗೊಳಿಸಿ ಅಂತೇಳಿ ಒಬ್ಬರು ಪ್ರೆಷರ್ ಆಗ್ತಾ ಇದ್ದಾರೆ, ಯಾವುದೋ ಒಂದು ವರ್ಗ ಆಗಿರ್ಬೋದು. ಸೊ ಎಲ್ಲೋ ಒಂದು ಕಡೆ ಇದು ಸಮುದಾಯನ ದಿಕ್ಕು ತಪ್ಪಿಸುವಂಥ ಕೆಲಸ ಆಗ್ತಾ ಇದೆಯಾ? ಅದು ತ್ವರಿತಗತಿನಲ್ಲಿ ಜಾರಿ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಯಾಕೆಂತಂದರೆ ಇದು ಜಾರಿ ಆಗೋವರೆಗೂ ನೀವು ಅಪಾಯಿಂಟ್ಮೆಂಟ್ ಮಾಡೋಕ್ಕಾಗಲ್ಲ ಸರ್ಕಾರಕ್ಕೆ. ಸೊ ಇದು ಜಾರಿ ಆದರೆ ಅಪಾಯಿಂಟ್ಮೆಂಟ್ ಶುರುವಾಗುತ್ತೆ. ಮತ್ತು ಆತಂಕ ಪಡಬೇಕಾಗಿಲ್ಲ. ಯಾಕೆ ಅಂತಂದರೆ ಇದು ಜಾರಿ ಆಗದೆ ಇರೋದ್ರಿಂದ ದೇವನೂರು ಮಾದೇವ್ ಅವರು ಒಂದು ಪತ್ರ ಬರೆದಿದ್ದಾರೆ ಮುಖ್ಯಮಂತ್ರಿಗಳಿಗೆ. ಅದ್ರಲ್ಲಿ ಏನು ಹೇಳ್ತಾರೆ ಅಂತಂದರೆ, ಇದನ್ನು ಜಾರಿ ಮಾಡಬೇಕು, ಜಾರಿ ಮಾಡಲಿಲ್ಲ ಅಂತಂದರೆ ಹುಡುಗರು ಅಪಾಯಿಂಟ್ಮೆಂಟಿಗೆ ಕಾಯ್ಕೊಂಡಿರ್ತಕ್ಕಂಥ ಹುಡುಗರದು ಏಜ್ ಬಾರ್ ಆಗೋಗುತ್ತೆ, ಮಾಡಿಬಿಡಿ, ಈಗ ಹೇಗಿದೆ ಯಥಾವತ್ತು ಜಾರಿ ಮಾಡಿಬಿಡಿ, ಆಮೇಲೆ ನೋಡ್ಕೊಳ್ಳೋಣ ಅಂತ. ಇಲ್ಲಿ ಕಮಿಷನ್ನು ಇದನ್ನು ಕೇರ್ ತಗೊಂಡಿದೆ. ಏನು ಕೇರ್ ತಗೊಂಡಿದೆ ಅಂತಂದರೆ, ವಯೋಮಿತಿ ಮೀರಿದಂತಹ ಅಭ್ಯರ್ಥಿಗಳ ವಯೋಮಿತಿ ರಿಯಾಯಿತಿಯನ್ನು ನೀಡಿ, ಏಜ್ ಬಾರ್ ಆಗೋಗಿರ್ತದೆ ಯಾವುದೋ ಒಂದು ಪೋಸ್ಟ್ಗೆ, ಅವ್ರಿಗೆ ರಿಯಾಯಿತಿ ನೀಡಿ ಅವ್ರಿಗೂ ಒಂದು ಅವಕಾಶ ಕೊಡಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಸರ್ಕಾರ ಒಂದು ಆದೇಶ ಮಾಡಿದ್ರೆ ಮುಗ್ದೋಯ್ತು. ಇನ್ನೊಂದು ಏನಂತಂದರೆ ಕ್ಯಾರಿ ಫಾರ್ವರ್ಡ್ ಸಿಸ್ಟಮ್ ತರಬೇಕು ಅಂತ ಹೇಳಿದ್ದಾರೆ. ಕ್ಯಾರಿ ಫಾರ್ವರ್ಡ್ ಅಂತಂದರೆ, ಒಂದು FDCಗೆ ನಾನು ಅಪ್ಲೈ ಮಾಡ್ತೀನಿ ಕ್ಯಾಟಗರಿನಲ್ಲಿ, ಅಲ್ಲಿ ಎಲಿಜಿಬಿಲಿಟಿ ಬರಲ್ಲ, ಎಲಿಜಿಬಲ್ ಕ್ಯಾಂಡಿಡೇಟ್ ಸಿಗಲ್ಲ. ಮೊದಲೇನಿತ್ತು ಪದ್ಧತಿ ಅಂದರೆ, ಈ ವರ್ಷ ಅಡ್ವರ್ಟೈಸ್ಮೆಂಟ್ನಲ್ಲಿ ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ ಸಿಕ್ಕಲಿಲ್ಲ ಅಂದರೆ ಆ ಪೋಸ್ಟನ್ನು ಜನರಲ್ ಮೆರಿಟ್ಗೆ ಹಾಕಂಗಿಲ್ಲ, ಅದನ್ನು ವೆಯ್ಟ್ ಮಾಡಬೇಕು, ಮುಂದಿನ ಅಡ್ವರ್ಟೈಸ್ಮೆಂಟಲ್ಲಿ ಸಿಗ್ತದ ಅಂತ ನೋಡಬೇಕು. ಕ್ಯಾರಿ ಫಾರ್ವರ್ಡ್ ಸಿಸ್ಟಮ್ನು ತನ್ನಿ ಅಂತ ಹೇಳಿದ್ದಾರೆ. ಈ ಎಲ್ಲ ಸೇಫ್ ಗಾರ್ಡ್ ಮಾಡಿರುವಾಗ ಏನಂತಂದರೆ ಆತಂಕ ಏನಂತಂದರೆ, ಟೀಚರ್ಸ್ ಅಪಾಯಿಂಟ್ ಮಾಡಬೇಕು, ಶಾಲೆಗಳಲ್ಲಿ ಟೀಚರ್ಸ್ ಕೊರತೆ ಇದೆ, ಅಪಾಯಿಂಟ್ ಮಾಡಲಿಕ್ಕೆ ಇದು ಅಡ್ಡಿ ಬಂದು ಕೂತಿದೆ. ಇದನ್ನು ದಯವಿಟ್ಟು ಸರಿ ಮಾಡಿ. ಮುಖ್ಯಮಂತ್ರಿಗಳು ಕಾಳಜಿ ವಹಿಸಿ, ಸಮಾಜ ಕಲ್ಯಾಣ ಸಚಿವರು ಕಾಳಜಿ ವಹಿಸಿ ಇದನ್ನು ಸರಿ ಮಾಡಿ, ಸರಿ ಮಾಡಿಬಿಟ್ಟು ವರದಿಯನ್ನು ಜಾರಿ ಮಾಡಿ. ಈಗ ನಾಳೆ 19ನೇ ತಾರೀಕು ಅಂದರೆ ಆಗಸ್ಟ್ 19ಕ್ಕೆ ಈ ವರದಿ ಸರ್ಕಾರ ಕೈ ಸಲ್ಲಿಸಿ ಅಲ್ಲಿ ಚರ್ಚೆ ಕೂಡ ಆಗುತ್ತೆ ಸರ್ ಕ್ಯಾಬಿನೆಟಲ್ಲಿ. ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಾ ಸರ್ ನೀವು? ನಾನು ಅಂದ್ಕೊಂಡಿದ್ದೀನಿ ಜುಡಿಷಿಯಸ್ ಆಗಿ ಮಾಡ್ತಾರೆ. ಆ ಕಡೆ ಈ ಕಡೆ ಚೆದರೋಗಿರ್ತಕ್ಕಂಥ ಬಲಗೈ ಸಮಾಜದ ಎಲ್ಲ ಉಪಜಾತಿಗಳನ್ನು ಕ್ಯಾಟಗರಿ 3ನಲ್ಲಿ ಸೇರಿಸಿ ಮಾದಿಗ ಸಮಾಜಕ್ಕೆ ಯಾವುದೇ ತೊಂದರೆ ಆಗದೆ ಇರೋ ಥರ, ವಲಯ ಸಮಾಜಕ್ಕೆ ಅನ್ಯಾಯ ಆಗದೆ ಇರೋ ಥರ ಸಮಾನವಾಗಿ ಇದನ್ನು ಮಾಡ್ತಾರೆ ಅನ್ನೋ ಭರವಸೆ ಇದೆ. ಮಾಡಲಿಲ್ಲ ಅಂತಂದರೆ ಸಿದ್ದರಾಮಯ್ಯ, H.C. ಮಾದೇವಪ್ಪ ಆ್ಯಂಡ್ ಅದರ್ಸ್ ಹ್ಯಾವ್ ಟು ಫೇಸ್ ದಿ ಮ್ಯೂಸಿಕ್ ಅಷ್ಟೇ. ದೇ ಹ್ಯಾವ್ ಟು ಫೇಸ್ ದಿ ಮ್ಯೂಸಿಕ್. ಇನ್ನೇನು ಮಾಡೋಕ್ಕಾಗಲ್ಲ. ಅಂದರೆ ಈಗ ಮತ್ತೆ ಏನು ಬಿಟ್ಟೋಗಿರೋ ಜಾತಿಗಳನ್ನೆಲ್ಲ ಮತ್ತೆ ಕನ್ಸಾಲಿಡೇಟ್ ಮಾಡಬೇಕಂದ್ರೆ ಸುಮಾರು ಎಷ್ಟು ಸಮಯ ಬೇಕಾಗ್ಬೋದು ಸರ್? ಯಾಕಂತಂದ್ರೆ ಈಗಾಗಲೇ ಸಾಕಷ್ಟು ಸಮಯ ಬಂದ್ಬಿಡಿದೀವಿ ಸರ್. ನಾನು 4 ದಿನದಿಂದ 16ನೇ ತಾರೀಕು ವಿಶೇಷ ಸಚಿವ ಸಂಪುಟ ಸಭೆ ಇರುವಾಗ ನಾನು 13ನೇ ತಾರೀಕು ಪ್ರತಿಭಟನೆ ನಡೀತು ಚಾಮರಾಜನಗರದಲ್ಲಿ. ಅಲ್ಲೇ ಹೇಳಿದ್ದೀನಿ, ಇನ್ನೂ 2 ದಿನ ಟೈಮ್ ಇದೆ. 14, 15 2 ದಿನ ಎಲ್ಲ ಅಧಿಕಾರಿಗಳನ್ನು, ಇದಕ್ಕೆ ಸಂಬಂಧಪಟ್ಟಂಥ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತು ಈ 1 ಮ್ಯಾನ್ ಕಮಿಷನಲ್ಲಿದ್ದಂಥ ಅಧಿಕಾರಿಗಳನ್ನೆಲ್ಲ ಚೀಫ್ ಸೆಕ್ರೆಟ್ರಿ, ಲಾ ಸೆಕ್ರೆಟ್ರಿ, DPR ಸೆಕ್ರೆಟ್ರಿ ಇವ್ರನ್ನೆಲ್ಲ ಒಂದು ಕಡೆ ಕೂರಿಸಿ 2 ದಿನದಲ್ಲಿ ಇದನ್ನು ತಂದು ಕೊಡ್ಬೇಕು ನನಗೆ ಅಂತ ಹೇಳ್ಬಿಟ್ರೆ ತಂದು ಕೊಡ್ತಾರೆ. ಯಾಕೆಂದರೆ ಎಲ್ಲ ಡಾಟಾ ಡಿಜಿಟಲೈಸ್ ಆಗಿದೆ, ತಂದು ಕೊಡ್ತಾರೆ. ಅದನ್ನು ನೀವು ಕೂತ್ಕೊಂಡು 2 ಸಮಾಜದವರು ಮಂತ್ರಿಗಳು ಕೂತ್ಕೊಂಡು ಪರಿಶೀಲಿಸಿ ಯಾರಿಗೂ ಅನ್ಯಾಯ ಆಗದೆ ಇದ್ದಂಗೆ ಜಾರಿ ಮಾಡಿ.
ಈಗ ಈ ಡೇಟಾ ಪ್ರಕಾರ ಸರ್ ಅಂದರೆ ಇವಾಗಿರುವಂತಹ ಅಥವಾ ರಿಸರ್ವೇಷನ್ ಈ ರಿಸರ್ವೇಷನ್ ಪ್ರಕಾರ ಈಗ ನೆಕ್ಸ್ಟ್ ಪೊಲಿಟಿಕಲಿ ಯಾವ ರೀತಿ ಎಫೆಕ್ಟ್ ಆಗ್ಬೋದು ಸರ್ ಇದು ಅಂತ? ಇಲ್ಲ, ಇದು ಪೊಲಿಟಿಕಲ್ ರಿಸರ್ವೇಷನ್ಗೆ ಅಪ್ಲೈ ಆಗಲ್ಲ. ಓಕೆ. ಆರ್ಟಿಕಲ್ 330 332 ಪೊಲಿಟಿಕಲ್ ರಿಸರ್ವೇಷನ್ ಇದೆಯಲ್ಲ, ಅದಕ್ಕೆ ಅಪ್ಲೈ ಆಗಲ್ಲ. ಏನಾಗ್ಬೋದು ಅಂತಂದರೆ, ಇವತ್ತು ನಿನ್ನೆ ಒಬ್ಬರು ಮಾದಿಗ ಸಮಾಜದ ಬಂಧುಗಳು ಹೇಳಿದ್ಮೇಲೆ ಓಹೋ ಹಿಂಗೂ ಯೋಚನೆ ಮಾಡ್ತಾ ಇದ್ದಾರಲ್ಲ ಇವರು ಅಂತ ಅನ್ನಿಸ್ತು. ಏನಾಗ್ಬೋದು ಅಂದರೆ ಏನಾಗ್ಬೋದು ಅಂದರೆ, ನಾವು 6% ಇದ್ದೀವಿ, 6% ಸೀಟ್ ಕೊಡಿ ಅಂತ ಆಯಾ ಪಾರ್ಟಿ ಒಳಗಡೆ ಕೇಳ್ಬೋದು, ಪ್ರೆಷರ್ ಹಾಕ್ಬೋದು. ಪಾರ್ಟಿಗಳಿಗೂ ಒಂದು ಅಬ್ಲಿಗೇಷನ್ ಬರ್ಬೋದು. ಅಂಥ ಸಂದರ್ಭದಲ್ಲಿ ನಾವು 1% ಕಡಿಮೆ ಮಾಡ್ಕೊಳ್ಳೋದಾ? ದ್ಯಾಟ್ಸ್ ದ ಪಾಯಿಂಟ್. ಅದಕ್ಕೆ ನಾವು ಹೆಂಗೆ ಒಂದು ಪಾಯಿಂಟ್ ಕಡಿಮೆ ಮಾಡ್ಕೊಳ್ಳೋಣ? ಈಕ್ವಲ್ ಆಗಿಬಿಟ್ರೆ ಆ ಪಾರ್ಟಿನಲ್ಲಿ ಈಕ್ವಲ್ ಶೇರಿಂಗ್ ಸಿಗುತ್ತಲ್ಲ. ಕಾನ್ಶಿರಾಮ್ ಸಾಹೇಬ್ರು ಏನು ಹೇಳಿದ್ದು ಗೊತ್ತಾ ಸರ್? ನನ್ನ ರಾಜಕೀಯ ಗುರುಗಳು ಅವರು, ಜಿಸ್ಕಿ ಜಿತನಿ ಸಂಖ್ಯಾ ಬಾರಿ ಉಸ್ಕಿ ಉತಿನಿ ಭಾಗ್ಯದಾರಿ ಅಂತ. ಯಾರ್ಯಾರ ಜನಸಂಖ್ಯೆ ಎಷ್ಟಿದೆಯೋ ಅಷ್ಟು ಪಾಲು ತಗೋಬೇಕು ಅಂತ. ಅದು ಸಾಮಾಜಿಕ ನ್ಯಾಯ. ಅದನ್ನು ಕೇಳ್ತಾ ಇದ್ದೀವಿ ನಾವು. ಬಟ್ ಬೇರೆ ಥರ ಪೋರ್ಟ್ರೇಟ್ ಇತಿಹಾಸದಲ್ಲಿ ಫಸ್ಟ್ ಟೈಮು ಒಲೆಯರು ಎದ್ದು ನಿಂತು ನಮ್ಗೆ ಅನ್ಯಾಯ ಆಗಿದೆ ಅಂತ ಕೇಳ್ತಾ ಇರೋದು ಫಸ್ಟ್ ಟೈಮು. ಅದರ್ವೈಸ್ ಇಷ್ಟು ವರ್ಷ ಎಡಪಂಥೀಯ ಧೋರಣೆಗಳು, ಎಡಪಂಥೀಯ ಚಿಂತನೆಗಳು, ಎಡಪಂಥೀಯ ಸೆಮಿನಾರ್ಗಳು, ನೀವೇನೇನು ಹೇಳ್ತೀರಿ ಅದಕ್ಕೆ ಜೈ ಅನ್ಬೇಕು, ಕೈ ಎತ್ತಬೇಕು. ಈಗ ನಾವು ನಮ್ಮ ಅಸ್ತಿತ್ವನ ಕೇಳಿದ್ರೆ ನಾವು ಜಾತಿವಾದಿಗಳಾಗ್ಬಿಟ್ವಾ? ಇದು ಯಾವ ಸೀಮೆ ನ್ಯಾಯ ಅಂತ. ಹಾಗಾದ್ರೆ ನೀವು ಎಡಪಂಥೀಯರ ವಿರೋಧಿನ ಸರ್? ಇಲ್ಲ, ನಾನು ಎಡಪಂಥೀಯರ ವಿರೋಧಿ. ನಾನು ಎಡಪಂಥೀಯನೂ ಅಲ್ಲ, ಬಲಪಂಥೀಯನೂ ಅಲ್ಲ, ನಾನು ಜನಪಂಥೀಯ. ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಥಾಟ್ಸ್ ಮೇಲೆ ನಾನು ಜೀವನ ಮಾಡ್ತಾ ಇರೋನು, ಅವ್ರ ಥಾಟ್ಸ್ ಮೇಲೆ ನಾನು ಮಾತಾಡೋನು. ನಾನು ಎಡಪಂಥೀಯನೂ ಅಲ್ಲ, ಬಲಪಂಥೀಯನೂ ಅಲ್ಲ. ಈ ಎರಡೂ ಪಂಥಗಳನ್ನು ನೋಡ್ಬಿಟ್ಟು ಆಚೆ ಬಂದಿರೋನು ನಾನು. ಒಟ್ಟಾರೆ ನಾಳೆ ನಡೆಯುವಂಥ ಸಚಿವ ಸಂಪುಟ ಸಭೆ ಏನಿದೆ ಅದರಲ್ಲಿ ನೀವು ಅನ್ಕೊಂಡ್ರ ಹಾಗೆ ಅಥವಾ ಯಾವುದೇ ಸಮುದಾಯಗಳಿಗೆ ಯಾವುದೇ ರೀತಿಯಾದಂಥ ಅನ್ಯಾಯ ಆಗದೇ ಇರೋ ರೀತಿಯಲ್ಲಿ ಚರ್ಚೆ ಆಗುತ್ತೆ ಅಂತ ಅನ್ಸುತ್ತೆ? ಹಂಗೆ ಅನಿಸುತ್ತೆ ನನಗೆ. ಒಂದು ಜುಡಿಷಿಯಸ್ ಗೌರ್ಮೆಂಟು ಆ ಕೆಲಸ ಮಾಡುತ್ತೆ ಅಂತ ಅಂದ್ಕೋತೀನಿ. ಅದನ್ನು ಮಾಡಲಿಲ್ಲ ಅಂದರೆ ಯು ಆರ್ ನಾಟ್ ಎ ಜುಡಿಷಿಯಸ್ ಗೌರ್ಮೆಂಟ್ ಅಷ್ಟೇ. ನೀವು ನ್ಯಾಯ ಮುಂದಿನ ದಿನಗಳಲ್ಲಿ ಬೇರೆ ರೀತಿಯಾದಂಥ ಹೋರಾಟ ಸ್ವರೂಪ ಪಡ್ಕೊಳ್ಳೋಂಥ ಅದು 19 ನಾಳೆ ಆದಮೇಲೆ ನೋಡೋಣ. ನಾಳೆ ಆದಮೇಲೆ ನೋಡೋಣ. ಓಕೆ. ಅದು ಅಗ್ಲಿ ಫಾರಮ್ ತಗೊಳಕ್ಕೆ ಬಿಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಅದು ಯಾಕೆಂತಂದರೆ ನಾವು ಮೇಲ್ಪದರದಲ್ಲಿ ಇರ್ತಕ್ಕಂಥ ನಾವು ಸಮುದಾಯಗಳನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅಂತೀವಿ. ತುಂಬ ಕೆಳಗಡೆ ಇರೋರಿಗೆ ಅದು ರೀಚ್ ಆಗಲ್ಲ ಸರ್. ಅಲ್ಲ, ಅಗ್ಲಿ ಫಾರ್ಮ್ ಅಂತಂದರೆ ಇಲ್ಲಿ ಹೋರಾಟ ನಡೆಯುವಂಥದ್ದು ಸರ್ಕಾರದ ವಿರುದ್ಧನೇ ಆದ್ರೂ ಕೂಡ, ಇಫ್ ಇನ್ ಕೇಸ್ ಆ ಥರ ನೀವೇನಾದ್ರು ನಾಳೆ ನಡೆಯುವಂಥ ಇದರಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ಆದರೂ ಕೂಡ, ಬಟ್ ಇಲ್ಲಿ ಸೋದರ ಸಂಬಂಧಿತ ಈ ಸಮುದಾಯಗಳ ನಡುವೆ ಎಲ್ಲೋ ಒಂದು ಕಡೆ ಭಿನ್ನಾಭಿಪ್ರಾಯ ಬಿರುಕು ಮೂಡುವಂಥ ಕೆಲಸ ಅಲ್ವಾ? ಅದೇನೆ ಅದು ಅಪಾಯ, ಅದು ದ್ರೋಹ. ನಮ್ಮ ಕಾಲಘಟ್ಟದಲ್ಲಿ ನಾವು ಬದುಕಿರೋ ಸಂದರ್ಭದಲ್ಲಿ ಈ ಎರಡು ಸಮುದಾಯಗಳನ್ನ ಬೇರೆ ಬೇರೆ ಮಾಡುವಂಥ ಕೆಲಸ ಆಗುತ್ತಲ್ಲ, ಅದು ದ್ರೋಹ, ಮೋಸ ಆಗುತ್ತೆ. ಆ ಮೋಸ ಆಗದೆ ಇದ್ದಂಗೆ ನಡ್ಕೋಬೇಕು ಅಂದರೆ ಸರ್ಕಾರ ಈ ವರದಿಯನ್ನು ಜಾರಿ ಮಾಡಬೇಕು. ಜಾರಿ ಮಾಡೋದಕ್ಕಿಂತ ಮೊದಲು ಪರಿಷ್ಕರಣೆ ಮಾಡಿ ಜಾರಿ ಮಾಡಬೇಕು. ಸರ್, ಈಗ ಆಗ್ತಾರ ಎಲ್ಲ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ಒಡೆದಾಳುವ ನೀತಿ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆಯಾ? ಯಾಕಂತಂದರೆ ಸಮುದಾಯದ ನಡುವೆನೇ ಈ ರೀತಿ ಬಿರುಕು ಉಂಟಾದರೆ ರಾಜಕೀಯ ಲಾಭ ಪಡ್ಕೊಳ್ಳೋಕೆ ಯಾರು ಕಾಯ್ತಾ ಇದ್ದಾರಾ ಹೇಗೆ ಅಂತ? ಡೆಫಿನೆಟ್ಲಿ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಹಾಕಿದ್ರೆ ಅದರ ಅರ್ಥ ಏನು? ಡಿವೈಡ್ ಮಾಡತ್ತಾನೆ. ಆ ಡಿವೈಡ್ ಮಾಡಿ ಒಂದು ಗುಂಪನ್ನ ನಾನು ಎತ್ಕೋತೀನಿ, ಒಂದು ಗುಂಪನ್ನ ನೀನು ಎತ್ಕೋ. ನೀವೇನೋ ಎತ್ಕೊಂಡು ರಾಜ್ಯಭಾರ ಮಾಡ್ತೀರಿ. ಹಳ್ಳಿಗಳಲ್ಲಿ ನಮ್ಮ ಸಮಾಜದ ಕತೆ ಏನು ಅಂತ. ಇಲ್ಲಿ ಒಗ್ಗಟ್ಟನೆ ಹೊಡೆದ್ಬಿಟ್ರೆ ಜನಗಳು ಕೂಡ ಛಿದ್ರ ಛಿದ್ರ ಆಗೋಗ್ತಾರೆ. ಅದು ಡೇಂಜರ್ ಅಲ್ವಾ ಬ್ರದರ್? ಅಸ್ಪೃಶ್ಯರಲ್ಲಿ ಒಲೆಯರು ಮಾದಿಗರು ಎರಡು ಗುಂಪಾದರೆ ಎಲ್ಲರೂ ಕೂಡ ಅಸ್ಪೃಶ್ಯರಂತಾನೆ ಹಿಂದಿನ ಕಾಲದಿಂದನೂ ಅಸ್ಪೃಶ್ಯರಂತಾನೆ ಹಿಂದೆ ಇಟ್ಕೊಂಡು ಬಂದಿರು. ಬಟ್ ಇವಾಗ ಅವರಲ್ಲೇ ಭಿನ್ನಾಭಿಪ್ರಾಯ ಮೂಡಿ ಬೇರೆ ಬೇರೆ ಆದರೆ ಭಿನ್ನಾಭಿಪ್ರಾಯ ಮೂಡಿರಲಿಲ್ಲ, ಮೂಡಿಸ್ತಾ ಇದ್ದಾರೆ. ಒಂದು ಸರ್ಕಾರ ಕೆಲಸ ಮಾಡ್ತಾ ಇದೆ, ಇನ್ನೊಂದು ಈ ಪ್ರಗತಿಪರರು ಬುದ್ಧಿಜೀವಿಗಳು ಎಡಪಂಥೀಯರಿದ್ದಾರಲ್ಲ ಇವರು ಆ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರ ತಾಳಕ್ಕೆ ನಾವು ಕುಣಿತೀವೇನೋ ಅಂತ ಅನಿಸುತ್ತೆ. ಎಲ್ಲ ಕಮ್ಯುನಿಟಿ ಲೀಡರ್ಸ್ಗಳು ಕೂತು ಮಾತಾಡ್ಬೋದಾಗಿತ್ತಲ್ಲ ಸರ್ ಈ ವಿಚಾರವಾಗಿ? ಖಂಡಿತ. ಅದು ನನಗನ್ಸುತ್ತೆ ನಿನ್ನೆಯಿಂದ 2-3 ಹಂತದ ಸಭೆಗಳಾಗಿದೆ. ನಿನ್ನೆ ನಾನೊಂದು ಸಭೆನಲ್ಲಿದ್ದೆ, ನಾನು ಹೋಗೋಕ್ಕಾಗಲಿಲ್ಲ. ಮಾದಿಗ ಸಮಾಜದ ಬಂಧುಗಳು, ಹೊಲೆಯ ಸಮಾಜದ ಬಂಧುಗಳು ಇಬ್ಬರೂ ಕೂತ್ಕೊಂಡು ಮಾತಾಡಿದ್ದಾರೆ. ನಾವು ಬೇರೆ ಬೇರೆಯಾಗಿ ಹೋರಾಟ ಮಾಡೋದ್ರಿಂದ ಅಪಾಯ ಇದೆ, ನಾವು ಕೂತು ಮಾತಾಡಿ ತೀರ್ಮಾನ ಮಾಡೋಣ ಅಂತ ಹಂಗೆ ಕೂತ್ಕೊಂಡು ಮಾತಾಡಿದ್ದಾರೆ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದಾರೆ.
ಈಗ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಸರ್ಕಾರ ಇದನ್ನು ಜುಡಿಷಿಯಸ್ ಆಗಿ ತೀರ್ಮಾನ ಮಾಡಬೇಕು. ಅಲ್ಲ, ಈಗ ನೀವು ನೀವು ಈ ರೀತಿ ಹೋರಾಟ ಮಾಡ್ತಾರ, ಬಟ್ ಮಾದಿಗ ಕಮ್ಯುನಿಟಿ ಅವ್ರು ಏನು ಹೇಳ್ತಾ ಇದ್ದಾರೆ ಸರ್? ಅವ್ರ ಸ್ಟ್ಯಾಂಡ್ ಏನು? ವಾಟ್ಸ್ ದ ಸ್ಟ್ಯಾಂಡ್? ಅವರು ಹಾಗೇ ಇದ್ದಾರೆ ಸರ್, ಅವರೂ ನ್ಯಾಯ ಸಿಕ್ಕಲಿ ಅಂತಲೇ ಇದ್ದಾರೆ. ಆದರೆ ಕೆಲವರು ಅದು ಯಾಕೋ ಗೊತ್ತಿಲ್ಲಪ್ಪ, ನಿಮಗೆ 6% ಸಿಕ್ಕಿದೆಯಲ್ಲ, ಅದನ್ನು ನಾವೆಲ್ಲಾದರೂ ವಿರೋಧಿಸಿದೀವ? ನಮ್ಗೆ ಯಾಕೆ 5 ಮಾಡಿದ್ದೀರಿ ಅಂತ ಮಾತಾಡೋದೇ ತಪ್ಪಾಗಾದ್ರೆ, ನಮ್ಗೆ 6 ಮಾಡಿದ್ರೆ ನಿಮ್ಗೆ ಲಾಸ್ ಏನು ಅಂತ. ಸೊ ನೀವು 6 ಸಿಕ್ಕಿದೆಯಲ್ಲ ಸರ್, ಇವ್ರಿಗೆ 6% ಸಿಕ್ಕಿದೆ. 3 ಆಯೋಗಗಳಲ್ಲೂ 6% ಸಿಕ್ಕಿದೆ. ಓಕೆ, ಫೈನ್. ಕೆಲವು ಲೀಡರ್ಸ್ಗಳು ಇದನ್ನ ವಿರೋಧಿಸ್ತಾ ಇದ್ದಾರೆ ಅಂತ ಅನಿಸ್ತಲ್ಲ ಸರ್? ಅಂದ್ರೆ ಮಾದಿಗ ಕಮ್ಯುನಿಟಿಲಿ ಕೆಲವೊಂದು ಮುಖಂಡರುಗಳು ಇದನ್ನ ವಿರೋಧಿಸ್ತಾ ಇದ್ದಾರೆ. ಅಂದ್ರೆ ಏಕಾಏಕಿ ಈ ರೀತಿ ನಮ್ಮ ರಿಸರ್ವೇಶನ್ ಕಿತ್ಕೊಳ್ಳೋಂಥ ಕೆಲಸ ಆಗ್ತದೆ ಅಂತ ಬಿಂಬಿಸ್ತಾ ಇದ್ದಾರೆ ಅಂತ ಅನಿಸ್ತದೆ. ಯಾರ ರಿಸರ್ವೇಷನ್ನ ಯಾರೂ ಕಿತ್ಕೊಂಡಿಲ್ಲ. ಈಗಲೂ ಕೂಡ ಯಾರದನ್ನು ಯಾರೂ ಕಿತ್ಕೋಬಾರ್ದು. ಯಾರೂ ಕಿತ್ಕೋಬಾರ್ದು ಅಂತಂದರೆ, ಮಾದಿಗರಿಗೆ 6% ಕೊಟ್ಟಿದ್ದೀರಲ್ಲ, ಒಲೆಯರಿಗೂ 6% ಕೊಡಿ. ಆಮೇಲೆ ಕೊಡೋದಕ್ಕೆ ನನ್ನ ಆರ್ಗ್ಯುಮೆಂಟ್ ಸಾಕ್ಷಿ ಏನು ಅಂತಂದರೆ, ವಲಯ ಸಂಬಂಧಿತ ಜಾತಿಗಳನ್ನ ಕೂಡಿಸಿದ್ರೆ ಮಾದಿಗರಿಗಿಂತ ಜಾಸ್ತಿ ಆಗುತ್ತೆ. ಅಥವಾ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಇದು ಯಾರು ಅಂತ ಫ್ಯಾಮಿಲಿಗೆ ಹೋಗಿ ಐಡೆಂಟಿಫೈ ಮಾಡಿಬಿಟ್ರೆ, ನಾನು ಹೇಳ್ತೀನಿ ಕೇಳಿ, ಒಂದು 50-60 ಸಾವಿರ ಡಿಫ್ರೆನ್ಸಲ್ಲಿ ಇಬ್ಬರು ಈಕ್ವಲ್ ಆಗಿ ಬರ್ತಾರೆ. ಸೊ ಅವಾಗ ಏನು ಮಾಡ್ಬೇಕು ಸರ್ಕಾರ? ಅದೆಲ್ಲ ಮಾಡೋದಕ್ಕಿಂತ ಮೊದಲು ಇದನ್ನು ಕ್ಲಬ್ ಮಾಡಿ ಇವ್ರಿಗೆ 6% ಕೊಡಿ, ಸಮಾಧಾನ ಆಗೋಗ್ತದೆ. ಅವ್ರಿಗೂ 6% ಕೊಟ್ಟಿದ್ದೀರಿ, ಒಲೆಯರಿಗೂ 6% ಕೊಡಿ. ಇನ್ನು ಬೋವಿ, ಲಮಾಣಿ, ಕೊರ್ಚ, ಕೊರ್ಮ ಇವ್ರಿಗೆ 4% ಇದೆ. ಅಲೆಮಾರಿಗಳಿಗೆ 1%. ನಿಮ್ಗೆ ಹೇಳ್ತೀನಿ, ಒಂದು ಮಾತು ಕೇಳಿಸ್ಕೊಳ್ಳಿ. ಅಲೆಮಾರಿಗಳಿಗೆ ಈ ವಲಯ ಸಂಬಂಧಿತ ಜಾತಿಗಳನ್ನು ಆಚೆ ತೆಗೆದ್ರೆ ಅವ್ರಿಗೆ ಬಾರ್ಗೇನಿಂಗ್ ಕೆಪಾಸಿಟಿ ಇದೆಯಲ್ಲ, ಅದು ಸುಲಭ ಆಗುತ್ತೆ. ಅಲೆಮಾರಿಗಳಿಗೆ ಬಾರ್ಗೇನಿಂಗ್ ಕೆಪಾಸಿಟಿ ಸುಲಭ ಆಗ್ತದೆ. ಆಮೇಲೆ ಇಲ್ಲಿ ಬೇಡ ಜಂಗಮ ಅಂತ ಒಂದು ಅಲೆಮಾರಿ ಜಾತಿಗೆ ಸೇರಿಸವ್ರೆ. ಬೇಡ ಜಂಗಮರು ಇಲ್ಲಿಲ್ಲ. ಅವರು ಮೇಲ್ಜಾತಿಯವರು ಬೇಡ ಜಂಗಮ ಅಂತ ಸರ್ಟಿಫಿಕೇಟ್ ತಗೊಳಕ್ಕೆ ಪ್ರಯತ್ನ ಮಾಡಿ, ಈಗ ಅದು ಕೋರ್ಟ್ ಕೇಸಲ್ಲಿದೆ. ಅವರನ್ನ ಅಲೆಮಾರಿ ಸಮಾಜದಿಂದ ಆಚೆ ಹಾಕಿ ಬುಡುಗ ಜಂಗಮ ಅಂತ ಒಂದು ಕಮ್ಯುನಿಟಿ ಇದೆ. ಬುಡುಗ ಜಂಗಮ ನಿಜವಾಗ್ಲೂ ಅಲೆಮಾರಿಗಳು. ಈ ಬೇಡ ಜಂಗಮ ಅನ್ನೋರು ಹೆಚ್ಚು ಕಡಿಮೆ 1 ಲಕ್ಷದ ಮೇಲೆ ಇದ್ದಾರೆ. ಈ ಬುಡುಗ ಜಂಗಮ ಅನ್ನೋರು 35-40 ಸಾವಿರ ಇದ್ದಾರೆ. ಬುಡುಗ ಜಂಗಮರನ್ನ ಉಳಿಸಿ ಬೇಡ ಜಂಗಮರನ್ನ ಈ ರಿಸರ್ವೇಷನ್ ವ್ಯಾಪ್ತಿಯಿಂದ ಆಚೆ ತೆಗಿಬೇಕು. ಸದ್ಯಕ್ಕೆ ತಾತ್ಕಾಲಿಕವಾಗಿ ನಾಗಮೋಹನ್ ದಾಸ್ ಅವರು ಬೇಡ ಜಂಗಮ, ಬುಡುಗ ಜಂಗಮ 1,45,000 ಜನಸಂಖ್ಯೆಯನ್ನು ಆಚೆ ಇಟ್ಟಿದ್ದಾರೆ. 1,07,00,000 ಜನರು ಸರ್ವೆ ತಗೊಂಡಿಲ್ಲ ಸರ್ವೆಗೆ. ಬೇಡ ಜಂಗಮ, ಬುಡುಗ ಜಂಗಮ 1,45,000 ಇದೆ. ಆಮೇಲೆ ಅಂತರ್ಜಾತಿ ವಿವಾಹ ಆದವರು 24,000 ಇದ್ದಾರೆ. ಇವರಿಬ್ಬರನ್ನು ತೆಗೆದು ರಿಸರ್ವೇಷನ್ ವ್ಯಾಪ್ತಿಯಿಂದ ಹೊರಗಡೆ ಇಟ್ಟಾರೆ. ಓಕೆ, ಅದರ ಪಟ್ಟಿನಲ್ಲಿ ಬೇಡ ಜಂಗಮ ಇದೆ, ಅದನ್ನು ತೆಗಿಬೇಕು. ಆಗ 1% ತಗೊಳ್ತಾ ಇರೋ ಅಲೆಮಾರಿ ಜಾತಿಗಳಿದ್ದಾರಲ್ಲ, ಅವ್ರಿಗೆ ಹೆಚ್ಚು ಅವಕಾಶ ಸಿಗುತ್ತೆ. ಬೇಡ ಜಂಗಮ ಏನಾದರೂ ನೀವು ಅಲೆಮಾರಿಗಳ 1% ಜೊತೆ ಸೇರಿಸಿದ್ರೆ ಇವ್ರಿಗೆ ಒಂದು ಬಿಡುಗಾಸು ಸಿಕ್ಕಲ್ಲ. ಸರ್, ಈಗ ವಲಯ ಹಾಗೂ ಮಾದಿಗರ ನಡುವೆ ಏನು ಡಿಫ್ರೆನ್ಸ್ ಇದೆ ಸರ್? ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಯಾರು ಅತಿ ಹೆಚ್ಚು ಮುಂದಿದ್ದಾರೆ? ನಾನು ಈ ಅಂಕಿಅಂಶಗಳು ಹೇಳುತ್ತೆ, ಮತ್ತು ನನ್ನ ಅಧ್ಯಯನನೂ ಹೇಳುತ್ತೆ. ವಲಯ ಸಂಬಂಧಿತ ಜಾತಿಗಳು ಮಾದಿಗ ಸಂಬಂಧಿತ ಜಾತಿಗಳಿಗಿಂತ ಶೈಕ್ಷಣಿಕವಾಗಿ ಮುಂದಿದ್ದಾರೆ, ಔದ್ಯೋಗಿಕವಾಗಿ ಮುಂದಿದ್ದಾರೆ, ಆರ್ಥಿಕವಾಗಿ ಮುಂದಿದ್ದಾರೆ. ಓಕೆ, ಇದಕ್ಕೆ ಕಾರಣ ಏನು ಅಂತಂದರೆ, ಹೊಲೆಯರು ಮಾದಿಗರನ್ನು ತುಳಿದು ಮುಂದೆ ಹೋಗಿಲ್ಲ. ಈ ವಾಸ್ತವ ಸತ್ಯವನ್ನು ಸಮುದಾಯಗಳು ಅರ್ಥ ಮಾಡ್ಕೋಬೇಕು. ಇದು ಹೇಗೆ ಅಂತಂದರೆ, ನಿಮಗೊಂದು ಉದಾಹರಣೆ ಹೇಳ್ತೀನಿ. ಹೊಲೆಯರ ಪ್ರಾಬಲ್ಯ ಇರ್ತಕ್ಕಂಥ ಜಿಲ್ಲೆಗಳು ಯಾವುದು ಅಂತ ನೋಡಿದಾಗ, ಮೈಸೂರು ಸಂಸ್ಥಾನ, ನಾಲ್ವಡಿ ಕೃಷ್ಣರಾಜ ಒಡೆಯರು ಆಳ್ವಿಕೆ ಮಾಡ್ತಿದ್ದಂಥ ಸಂಸ್ಥಾನ ಇದೆಯಲ್ಲ, ಆ ಸಂಸ್ಥಾನದ ಮೈಸೂರು, ಚಾಮರಾಜನಗರ, ಮಂಡ್ಯ, ಕೋಲಾರ, ಬೆಂಗಳೂರು ಸೌತು, ರಾಮನಗರ, ಕಲಬುರಗಿ, ಬೀದರು, ವಿಜಯಪುರ, ಹಾಸನ, ಚಿಕ್ಕಮಗಳೂರು. ಇದರಲ್ಲಿ ಕಲಬುರಗಿ, ಬೀದರು ಹೈದರಾಬಾದ್ ಕರ್ನಾಟಕ ಬರ್ತದೆ. ವಿಜಯಪುರ ಇದೆಯಲ್ಲ, ಇದು ಬಾಂಬೆ ಕರ್ನಾಟಕ ಬರ್ತದೆ. ಈ ಜಿಲ್ಲೆಗಳಿದೆಯಲ್ಲ, ಈ ಜಿಲ್ಲೆಗಳಲ್ಲಿ 1910-12 ಶಿಕ್ಷಣ ವ್ಯವಸ್ಥೆ ಜಾರಿಯಾಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರು ಅಸ್ಪೃಶ್ಯರಿಗೋಸ್ಕರನೇ 800 ಶಾಲೆಗಳನ್ನು ತೆಗೆದಿದ್ರು.
ಆ ಶಾಲೆಗಳನ್ನು ತೆಗೆದಾಗ ಅದರ ಬೆನಿಫಿಟ್ ತಗೊಂಡವ್ರು ಯಾರು ಮೊದಲು ಅಂತಂದರೆ ಹೊಲೆರು. ಯಾಕೆ ಇವ್ರಿಗೆ ಬೆನಿಫಿಟ್ ತಗೊಂಡು ಅಂತಂದರೆ ಇವ್ರ ಕಸುಬೇನಿತ್ತು ಅಂದರೆ ಗೌಡ್ರು ಪಟೇಲರ ಮನೆಯಲ್ಲಿ ಜೀತ ಮಾಡೋದು, ಬಲಗೈ ಸಮಾಜದವರು. ಮತ್ತೆ ಕೃಷಿ ಕಾರ್ಮಿಕರು ಇವರು, ಗೌಡ್ರ ಜಮೀನಲ್ಲಿ ಕೂಲಿ ಮಾಡ್ಕೊಂಡಿದ್ದವರು. ಗೌಡ್ರ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಅಂತ ಗೊತ್ತಾದಾಗ ನನ್ನ ಮಗನ್ನು ಸ್ಕೂಲ್ಗೆ ಸೇರಿಸ್ಬೇಕು ಅಂತ ಅನ್ನಿಸ್ತು ಇವ್ರಿಗೆ. ಮತ್ತು ಇವ್ರಿಗೆ 800 ಶಾಲೆಗಳು ಸಿಕ್ತು. ಮಕ್ಕಳನ್ನ ಸ್ಕೂಲ್ಗೆ ಸೇರಿಸ್ಕೊಂಡ್ರು. ಸ್ಕೂಲ್ಗೆ ಸೇರಿಸ್ಕೊಂಡು ವಿದ್ಯಾವಂತರಾದರು. 1921ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು 21ರಲ್ಲಿ 75% ಮೀಸಲಾತಿ ಕೊಟ್ಟರು. ಅದರಲ್ಲಿ ಶೆಡ್ಯೂಲ್ ಕಾಸ್ಟ್ ಅವರು, ಪರ್ಟಿಕ್ಯುಲರ್ಲಿ ಈ ಭಾಗದಲ್ಲಿ ಒಲೆಯರು, ಮಾದಿಗರ ಸಂಖ್ಯೆ ಕಡಿಮೆ ಈ ಭಾಗದಲ್ಲಿ, ಒಲೆಯರು ಮುಂದೆ ಇದ್ರು, ತಗೊಂಡ್ರು. ರಿಸರ್ವೇಷನ್ನಿಂದ ಶಿಕ್ಷಣ ಸಂಸ್ಥೆಗಳಿಂದ ಶಿಕ್ಷಣ ಸಿಕ್ತು, ರಿಸರ್ವೇಷನ್ನಿಂದ ಇವರಿಗೆ ಉದ್ಯೋಗ ಸಿಕ್ತು. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಭೂ ಸುಧಾರಣಾ ಕಾಯ್ದೆ ಬಂತು, ಭೂಮಿ ಸಿಕ್ತು. ಹಂಗಾಗಿ ಆರ್ಥಿಕವಾಗಿ ಮೇಲ್ ಬಂದರು. ಮಾದಿಗರು ಯಾಕೆ ಬರಲಿಲ್ಲ ಅನ್ನೋದು ಇಲ್ಲಿ ಪಾಯಿಂಟು. ಮಾದಿಗರ ಪ್ರಾಬ್ಲಮ್ ಏನಾಗಿತ್ತು ಅಂದರೆ ಇವರು ಒಂದು ಕಸಬನ್ನು ಮಾಡ್ತಿದ್ದಂಥ ಜಾತಿ. ಈ ಕಸಬಲ್ಲಿ ಅದರಲ್ಲೂ ವಿಶೇಷವಾಗಿ ಪೌರ ಕಾರ್ಮಿಕರು ಅಥವಾ ಚರ್ಮಗಾರಿಕೆ ಮಾಡೋರು, ಚಪ್ಪಲಿ ಹೊಲಿಯೋರು, ಚಪ್ಪಲಿ ರಿಪೇರಿ ಮಾಡೋರು, ಈ ಎರಡೂ ಸಮುದಾಯಗಳು ಸಹಜವಾಗಿ ಇಲ್ಲಿನ ಜಾತಿ ವ್ಯವಸ್ಥೆಯಲ್ಲಿ ಭಾಳ ದೂರದಲ್ಲಿರೋರು, ಹೊಲೆಯರಿಗಿಂತ ಒಂದು ಹೆಜ್ಜೆ ದೂರದಲ್ಲಿರೋರು. ಹಾಗಾಗಿ ಇವ್ರಿಗೆ ಇಲ್ಲಿ ಶಿಕ್ಷಣ ವ್ಯವಸ್ಥೆ ಬಂದಾಗ ಆ ಕಡೆ ತೆರ್ಕೊಳಕ್ಕಾಗಲಿಲ್ಲ. ಹೋಗ್ಲಿ, ಮಾದಿಗರು ಜಾಸ್ತಿ ಇರೋ ಜಿಲ್ಲೆಗಳಲ್ಲಿ ಇದು ಯಾಕಾಗಲಿಲ್ಲ ಅಂತಂದರೆ ನಿಮ್ಗೆ ಹೇಳ್ತೀನಿ. ಮಾದಿಗ ಸಂಬಂಧಿತ ಜಾತಿಗಳು ಎಲ್ಲೆಲ್ಲಿದ್ದಾರೆ ಅಂದರೆ ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ, ಬಾಗಲಕೋಟೆ, ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ತುಮಕೂರು. ಇದು ಇಲ್ಲಿ ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ ಬಿಟ್ಟರೆ ಇನ್ನು ಉಳಿದದ್ದೆಲ್ಲ ಹೈದರಾಬಾದ್ ಕರ್ನಾಟಕಕ್ಕೆ ಸೇರಿತ್ತು. ಹೈದರಾಬಾದ್ ನಿಜಾಮನ ಆಳ್ವಿಕೆ, ಇನ್ನೊಂದು ಬ್ರಿಟಿಷರ ಆಳ್ವಿಕೆ. ಈ ಆಳ್ವಿಕೆನಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಬಂದಂಥ ಶೈಕ್ಷಣಿಕ ಸುಧಾರಣೆಗಳು ಆ ಕಡೆ ಬರಲಿಲ್ಲ. ಸೊ ಹಾಗಾಗಿ ಅವರು ಹಿಂದುಳಿದ್ರು. ಸೊ ಈ ಹಿಂದುಳಿದಿರುವಿಕೆ ಇದೆಯಲ್ಲ, ಇದು ಬರ್ತಾ ಬರ್ತಾ ಸ್ವಾತಂತ್ರ್ಯ ಬಂತು, ಸಂವಿಧಾನ ಬಂತು. ಸಂವಿಧಾನ ಬಂದಾಗ ರಿಸರ್ವೇಷನ್ ಬೆನಿಫಿಟ್ಟು, ಎಜುಕೇಷನಲ್ ಬೆನಿಫಿಟ್ನ ಜಾಸ್ತಿ ತಗೊಂಡವರು ಸಹಜವಾಗಿ, ಯಾರನ್ನು ತುಳಿದಲ್ಲ, ಸಹಜವಾಗಿ ಒಲೆಯರು ಇದನ್ನು ತಗೊಂಡ್ರು. ಈ 70, 80, 90ರ ದಶಕಕ್ಕೆ ಬರ್ತಾ ಇದ್ದಂಗೆ ಮಾದಿಗರಿಗೆ ಅವೇರ್ನೆಸ್ ಬಂತು. ಏನಪ್ಪ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಕ್ಕಲಿಲ್ಲ, ಉದ್ಯೋಗ ಸಿಕ್ಕಲಿಲ್ಲ, ಈಗ ಕಾಂಪಿಟೇಷನ್ ಬಂದಿದೆ, ಈ ಸಂದರ್ಭದಲ್ಲಿ ಒಲೆಯರ ಜೊತೆ ನಮ್ಮ ಮಕ್ಕಳು ಪೈಪೋಟಿ ಮಾಡೋಕ್ಕಾಗಲ್ಲ ಅಂತ ಹೇಳಿ SC ಕ್ಯಾಟಗರಿ ಒಳಗಡೆ ಸಬ್ ಕ್ಯಾಟಗರೈಸೇಷನ್ ಮಾಡಿ, ಒಳ ಮೀಸಲಾತಿ ಮಾಡಿ ಅಂತ ಹೋರಾಟ ಶುರುವಾಗಿತ್ತು. ಹೋರಾಟದ ಮೂಲ ಇದು ನಾವು ಇವ್ರ ಜೊತೆ ಕಾಂಪೀಟ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಒಳ ಮೀಸಲಾತಿ ಹೋರಾಟ ಶುರುವಾಯಿತು. ಆ ಹೋರಾಟದ ಪ್ರತಿಫಲ ಇವತ್ತು ಒಳ ಮೀಸಲಾತಿ ಆಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ, ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ಈ ಒಳ ಮೀಸಲಾತಿ ಆಗ್ತದೆ, ಬಟ್ ನಿಮ್ಮ ರಿಸರ್ವೇಷನ್ ಏನಿದೆ ಅದು ಹಾಗೆ ಉಳ್ಕೊಳ್ಳಿ, ಅಂದರೆ 1% ಏನು ಬಿಟ್ಟೋಗ್ತಾ ಇದೆ ಅದು ಕೂಡ ಹಾಗೆ ಉಳ್ಕೊಳ್ಳಿ ಅನ್ನೋ ನಿಮ್ಮ ಒತ್ತಾಯ. 6% ತಗೊಳ್ಳಿ ಅವರು, ನಂದೇನು ಅಭ್ಯಂತರ ಇಲ್ಲ. ಇವ್ರಿಗೆ ಯಾಕೆ ಕಡಿಮೆ ಮಾಡ್ತೀರಿ ಅಂತ, ಹೊಲೆಯವ್ರಿಗೆ ಯಾಕೆ ಕಡಿಮೆ ಮಾಡ್ತೀರಿ ನೋಡೋಣ. ಈಗ ಎಷ್ಟು ಜುಡಿಷಿಯಸ್ ಸರ್ಕಾರ ಇದು, ಕಾಂಗ್ರೆಸ್ ಸರ್ಕಾರ ಅಂತ ಜನಕ್ಕೆ ಗೊತ್ತಾಗ್ಬಿಡಲಿ. ಸರ್, ಇಷ್ಟೊತ್ತು ಒಳ ಮೀಸಲಾತಿ ಬಗ್ಗೆ, ಪರ ವಿರೋಧ ಚರ್ಚೆ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಕೊಡೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸೊ ಇವಿಷ್ಟು BJP ರಾಜ್ಯ ಉಪಾಧ್ಯಕ್ಷ ಹಾಗೂ ಮಾಜಿ ಸಚಿವ ಎನ್ ಮಹೇಶ್ ಅವರ ಮಾತಾಗಿರುವಂಥದ್ದು.